ನೆಗ್ಲಿಜಿಬಲ್ ಡಿಸೀಸ್ ಆಗಿತ್ತು. ಪ್ರಮೇಹ ವಾಸ್ ಅ ಮೇನ್ ಡಿಸೀಸ್. ಪ್ರಮೇಹ ಅಂದರೆ ಸೇಚನೆ ಅಂತ ಹೇಳ್ತಾರೆ. ಅದು ಎಲ್ಲ ಸಾಂಸ್ಕ್ರಿಟಲ್ಲಿ ಪ್ರತಿ ಒಂದು ವರ್ಡು ಇಟ್ ವಿಲ್ ಹ್ಯಾವ್ ಎ ಡೆರಿವೇಷನ್, ಇಟ್ ವಿಲ್ ಹ್ಯಾವ್ ಎ ರೂಟ್ ವರ್ಡ್. ಸೇಚನೆ ಅಂದರೆ ಇಟ್ ಮೀನ್ಸ್ ರೆಫರೆನ್ಸ್ ಟು ಹ್ಯೂಮನ್ ಬೀಯಿಂಗ್, ಇದು ಪಾಸಿಂಗ್ ಆಫ್ ಯೂರಿನ್. ಅಂದರೆ ಹೆಚ್ಚು, ಮೋರ್, ಇನ್ಕ್ರೀಸ್ಡ್ ಪಾಸಿಂಗ್ ಆಫ್ ಯೂರಿನ್ ಇಸ್ ಕಾಲ್ಡ್ ಪ್ರಮೇಹ. ಸೊ ಮಧುಮೇಹ ಈಸ್ ಒನ್ ಟೈಪ್ ಆಫ್ ಪ್ರಮೇಹ. ಡಯಾಬಿಟೀಸ್ ಅಂದರೆ ಇಟ್ ವಿಲ್ ಹ್ಯಾವ್ ಇನ್ಕ್ರೀಸ್ಡ್ ಯೂರಿನೇಷನ್ ಅಲ್ವಾ, ತುಂಬ ಯೂರಿನ್ ಪಾಸ್ ಮಾಡ್ತಿರ್ತಾರೆ. ಸೊ ದಟ್ ಈಸ್ ಒನ್ ಫಾರ್ಮ್ ಆಫ್ ಪ್ರಮೇಹ. ನಮ್ಮಲ್ಲಿ ಮಧುಮೇಹ ಈಸ್ ಎ ಟೈಪ್ ಆಫ್ ಪ್ರಮೇಹ ಅಂತ ಹೇಳ್ತೀವಿ. ಅದರಲ್ಲಿ ಅಕಾರ್ಡಿಂಗ್ ಟು ಸುಶ್ರುತ, ಅಕಾರ್ಡಿಂಗ್ ಟು ಚರಕ ಅಂದರೆ ದೇರ್ ಆರ್ ಟೈಪ್ಸ್ ಆಫ್ ಪ್ರಮೇಹ. ಸಹಜ, ಅಪಥ್ಯ ನಿಮಿತ್ತಜ ಅಂದರೆ ಅಕ್ವೈರ್ಡ್ ಡಯಾಬಿಟೀಸ್, ದಟ್ ಈಸ್ ಟೈಪ್ 2. ಸೊ ಸಹಜ ಪ್ರಮೇಹ ಇಸ್ ಕಾಂಜಿನೆಂಟಲ್ ಡಯಾಬಿಟೀಸ್ ಟೈಪ್ 1. ಚರಕದ ಪ್ರಕಾರ ಸ್ಥೂಲ ಕೃಷ ಅಂದರೆ ಒಬೀಸ್ ಡಯಾಬಿಟಿಕ್, ಲೀನ್ ಡಯಾಬಿಟಿಕ್. ಅದರಲ್ಲಿ ಒಬೇಸೇ ಬೇರೆ ಥರ ಮೆಡಿಸಿನ್ನು, ಲೀನ್ಗೆ ಬೇರೆ ಥರ ಮೆಡಿಸಿನ್ ಇರುತ್ತೆ. ಬಟ್ ನೌ ವಾಟ್ ಈಸ್ ಹ್ಯಾಪನಿಂಗ್ ಈಸ್ ಎಲ್ರಿಗೂ ಒಂದೇ ಮೆಟ್ಫಾರ್ಮಿನ್. ಅದು ಅವರಲ್ಲಿ ಹೆಲ್ಪ್ ಆಗುತ್ತೆ. ನಮ್ಮ ಟೈಪ್ ಆಫ್ ಟ್ರೀಟ್ಮೆಂಟಲ್ಲಿ ಒಬೀಸ್ ಡಯಾಬಿಟಿಕ್ಸ್ ಕೆನಾಟ್ ಬಿ ಗಿವನ್ ದ ಮೆಡಿಸಿನ್ ವಿಚ್ ಈಸ್ ಗಿವನ್ ಟು ಲೀನ್ ಡಯಾಬಿಟಿಕ್. ಸೊ ನೆಕ್ಸ್ಟ್ ಧಾತುಕ್ಷಯಜನ್ಯ ಬರುತ್ತೆ, ಆವೃತಜನ್ಯ. ಇಸ್ ಸೋ ಮೆನಿ ಟು ಸಿ, ವಾತಜ, ಪಿತ್ತಜ, ಕಫಜ, ಪ್ರಕೃತಿಜ, ಸ್ವಕೃತಿ, ಎಲ್ಲ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಪ್ರಮೇಹಾಸ್. ಆಮೇಲೆ ಅದು ಟೈಪ್ಸ್. ಇವಾಗ ಈ ಯೂರಿನರಿ ಇಟ್ಸ್ ಎ ಟೈಪ್ ಆಫ್ ಯೂರಿನರಿ ಡಿಸೀಸ್. ಇದಕ್ಕೆ ರೀಸನ್ ಏನು? ವಾಟ್ ಆರ್ ದಿ ಕಾಸಸ್? ಹಾಸ್ಯ ಸುಖ, ಎಕ್ಸೆಸಿವ್ ಫುಡ್ ಇಂಟೇಕ್. ಬರೀ ಎಕ್ಸೆಸಿವ್ ಅಲ್ಲ, ಡಿಪೆಂಡಿಂಗ್ ಅಪಾನ್ ದ ಟೇಸ್ಟ್. ನಮಗೇನು ಇಷ್ಟನೋ ಅದನ್ನು ತಕ್ಷಣ ತಿಂದ್ಬಿಡೋದು. ಅದು ಸ್ವಪ್ನ ಸುಖ, ಎಕ್ಸೆಸಿವ್ ಸ್ಲೀಪ್ ಯಾವ ಮಧ್ಯಾಹ್ನ, ಗ್ರೀಷ್ಮ ಋತುಲಿ ಮಧ್ಯಾಹ್ನ ಆಫ್ಟರ್ನೂನ್ ಸ್ಲೀಪ್ ಇಸ್ ಓಕೆ. ಅದರ್ ಸೀಸನ್ಸ್ ಶುಡ್ ನಾಟ್ ಸ್ಲೀಪ್ ಇನ್ ದಿ ಆಫ್ಟರ್ನೂನ್. ದಧಿ, ಮೋರ್ ಆಫ್ ಕರ್ಡ್ ಇಂಟೇಕ್, ತುಂಬ ತಿನ್ನಬಾರ್ದು. ಆಮೇಲೆ ಗ್ರಾಮ್ಯ ಮಾಂಸ, ಮೀಟ್ ಆಫ್ ಡೊಮೆಸ್ಟಿಕ್ ಆ್ಯನಿಮಲ್ಸ್. ನನಗೆ ಆ್ಯಕ್ಚುಲಿ ಐ ಡೋಂಟ್ ಹ್ಯಾವ್ ಮಚ್ ನಾಲೆಡ್ಜ್ ಇನ್ ದಿಸ್, ಬಟ್ ಗ್ರಾಮ್ಯ ಮಾಂಸ ಅಂದರೆ ಈಗ ಕೆಲವು ಸಾಕಿದ ಪ್ರಾಣಿಗಳಿರುತ್ತೆ, ಅಂಥದ್ರದ್ದು ಮಾಂಸ, ಈಗ ನಾಯಿ ಅಲ್ಲದು, ಈವನ್ ದಟ್ ಈಸ್ ಕನ್ಸ್ಯೂಮ್ಡ್. ಅದಕ್ಕೆ ಹೇಳ್ತಾ ಇದ್ದೀನಿ, ಹಸು ಈ ಥರದ್ದು ಮಾಂಸ ತಿಂದರೆ ದೋಸ್ ವಿಚ್ ಆರ್ ಹೆವಿ ಫಾರ್ ಡೈಜೆಷನ್, ಅದು ದಟ್ ಲೀಡ್ಸ್ ಟು ಡಯಾಬಿಟೀಸ್. ಔದಕ ಮಾಂಸ, ಅಕ್ವಾಟಿಕ್ ಆ್ಯನಿಮಲ್ಸ್. ಆಮೇಲೆ ಆನೂಪ, ಮಾರ್ಷಿ ಆ್ಯನಿಮಲ್ಸ್, ಮಾರ್ಷಿ ಪ್ಲೇಸಸ್ಸಲ್ಲಿರೋದು, ಏಡಿ, ಆಮೇಲೆ ಫಿಶ್ಶು, ಅವೆಲ್ಲ ಇಟ್ ಕ್ಯಾನ್ ಬಿ ಕನ್ಸ್ಯೂಮ್ಡ್ ಬಟ್ ಓನ್ಲಿ ಇನ್ ದ ಸೀಸನ್ ವಿಚ್ ಈಸ್ ಟೋಲ್ಡ್. ಸೊ ಆಮೇಲೆ ಪಯಾಂಸಿ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಯು ಕ್ಯಾನ್ ಟೇಕ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಬಟ್ ಎಕ್ಸೆಸ್ ಕನ್ಸ್ಯೂಮ್ಷನ್, ಅತಿ ಆದರೆ ಯಾವುದೂ ಒಳ್ಳೆಯದಲ್ಲ. ನವ ಅನ್ನ, ನ್ಯೂ ಗ್ರೈನ್ಸ್. ಆಮೇಲೆ ಗುಡ ವಿಕೃತಿ, ಜಾಗರಿ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ಸ್. ಜಾಗರಿ ಈಸ್ ಗುಡ್ ಬಟ್ ಶುಗರ್ ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ಜಾಗರಿ. ಶುಗರ್ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು. ಜಾಗರಿ ಈಸ್ ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ಈಸ್ ಗುಡ್. ಆಮೇಲೆ ಕಫಕರ ಆಹಾರ, ಫುಡ್ ಆ್ಯಂಡ್ ಬೆವರೇಜಸ್ ವಿಚ್ ಇನ್ಕ್ರೀಸಸ್ ಕಫದೋಷ. ಕಫ ಇನ್ಕ್ರೀಸ್ ಆದರೆ ಬಾಡಿನಲ್ಲಿ ಇಟ್ ಡೆವಲಪ್ಸ್ ಪ್ರಮೇಹ ಅಂತ. ಸೊ ಮತ್ತು ಅವ್ಯಾಯಾಮ, ಸೆಡೆಂಟ್ರಿ ಲೈಫ್, ಅದು ಒನ್ ಆಫ್ ದಿ ರೀಸನ್ಸ್. ಅದಕ್ಕೆ ವಿಹಾರ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಆಲಸ್ಯ, ಲೇಸಿನೆಸ್, ಯಾವಾಗಲೂ ಕೂತಿರೋದು, ಯಾವಾಗಲೂ ಮಲಗಿರೋದು. ಸಮ್ ಪೀಪಲ್ 5 day week, ಫ್ರಮ್ ಮಂಡೇ ಟು ಫ್ರೈಡೇ ದೇ ಕೀಪ್ ಆನ್ ವರ್ಕಿಂಗ್ ಫ್ರಮ್ ಮಾರ್ನಿಂಗ್ 8 to ನೈಟ್ 10 o'clock. ಸ್ಯಾಟರ್ಡೇ ಸಂಡೇ ರೂಮಿಂದನೇ ಹೊರಗೆ ಬರೋಲ್ಲ. ಮಲ್ಕೊಂಡೇ ಊಟ, ಮಲ್ಕೊಂಡೇ ಎಲ್ಲ ಮಾಡೋದು. ದಟ್ ಈಸ್ ನಾಟ್ ಕರೆಕ್ಟ್. ಆಲಸ್ಯ ಅಂದರೆ ಅದು. ಶೀತ ಸ್ನಿಗ್ಧ ಮಧುರ ಆಹಾರ, ಅದು ತಪ್ಪಾಗಿದೆ. ಕೋಲ್ಡ್, ಅಂಕ್ಚುಯಸ್ ಆ್ಯಂಡ್ ಸ್ವೀಟ್ ಸಬ್ಸ್ಟೆನ್ಸಸ್ ತುಂಬ ತಿನ್ನಬಾರ್ದು. ಘೀ ಈಸ್ ಗುಡ್ ಬಟ್ ಆಯಿಲ್ ಈಸ್ ನಾಟ್ ಗುಡ್. ಆಯಿಲ್ ತೊಗೊಳ್ಳಿ, ಅವ್ರು ಹೇಳಿದಾರಲ್ಲ ಸ್ಪ್ರಿಂಗ್, ಸಮ್ ಸೀಸನ್, ಆಟಮ್, ಆವಾಗ ಜಾಸ್ತಿ ಆಯಿಲ್ ಕನ್ಸಂಪ್ಷನ್ ಈಸ್ ಓಕೆ. ಬಟ್ ಆಯಿಲ್ ಕನ್ಸಂಪ್ಷನ್ ಯಾವಾಗಲೂ ಬೋಂಡಾ ಬಜ್ಜಿ, ಆಯಿಲಿ ಫುಡ್ಸ್ ತಿನ್ನೋ, ತುಂಬ ಎಣ್ಣೆ ಹಾಕ್ಬಿಟ್ಟು ಚಪಾತಿ ಮಾಡೋದು, ದೋಸ್ ಥಿಂಗ್ಸ್ ಆರ್ ನಾಟ್ ಗುಡ್. ದ್ರವಾನ್ನ, ಎಕ್ಸಸ್ ಲಿಕ್ವಿಡ್ ಡಯಟ್, ತುಂಬ ಜಾಸ್ತಿ ನೀರು ಕುಡಿತಾರೆ.
ಏನಕ್ಕೆ ಇಟ್ ಇಸ್ ನಾಟ್ ನೀಡೆಡ್. ವಾಟ್ ಎವರ್ ಇಸ್ ದ ಕೆಪಾಸಿಟಿ ಆಫ್ ಯುವರ್ ಬಾಡಿ, ಇಷ್ಟು ಲಿಕ್ವಿಡ್ ತೊಗೋಬೇಕು ಅಂತಿರುತ್ತೋ ಅಷ್ಟು ಮಾತ್ರ ತೊಗೊಳ್ಳಿ. ಯು ಶುಡ್ ನಾಟ್ ಟೇಕ್ ಮೋರ್ ಲಿಕ್ವಿಡ್ಸ್. ಮತ್ತು ಇದೆಲ್ಲ ಐ ವಿಲ್ ನಾಟ್ ಗೋ ಇನ್ ಟು ಡೀಟೇಲ್. ಕಫಜ ಪ್ರಮೇಹ, ದೇರ್ 3 types ಆಫ್ ಪ್ರಮೇಹ ಹೇಳಿದೆ: ವಾತಜ, ಪಿತ್ತಜ, ಕಫಜ. ಸೊ ಕಫಜ ಪ್ರಮೇಹದಲ್ಲಿ ಇಷ್ಟಿದೆ, 10 types ಆರ್ ದೇರ್. ಉದಕಮೇಹ, ಮೋರ್ ಆಫ್ ವಾಟರಿ ಯೂರಿನ್. ಮತ್ತು ಇಕ್ಷುಮೇಹ ಅಂತಾರೆ, ಯೂರಿನ್ ವಿಲ್ ಬಿ ಆಫ್ ದಿ ಟೈಪ್ ಆಫ್ ಶುಗರ್ ಕೇನ್ ಜ್ಯೂಸ್, ಆ ಥರ. ಮತ್ತು ಸಾಂದ್ರಮೇಹ, ಇಟ್ ವಿಲ್ ಬಿ ಥಿಕ್ ಕಂಡೆನ್ಸ್ಡ್ ಆ್ಯಂಡ್ ಸಾಲಿಡಿಫೈಡ್ ಯೂರಿನ್. ಇದೇ ಈ ಥರದ್ದೆಲ್ಲ ಕಂಡೀಷನ್ನು ಇಟ್ ಕ್ಯಾನ್ ಬಿ ಸೀನ್. ಯಾಕೆಂದರೆ ನಮ್ಮ ರಿಲೇಟಿವ್ಸಲ್ಲಿ ಒಂದು ಮಗುಗೆ ಮ್ಯಾಪಲ್ ಸಿರಪ್ ಯೂರಿನ್ ಇನ್ನು 3-4 days ಮಗು ಹುಟ್ಟಿ ಮೇಪಲ್ ಸಿರಪ್ ಯೂರಿನ್ ಸಿಂಡ್ರೋಮ್ ಅಂತ ಸ್ಟಾರ್ಟ್ ಆಯಿತು. ಆ ಮೇಪಲ್ ಫ್ರೂಟ್, ಇಟ್ ಇಸ್ ಅ ಫ್ರೂಟ್, ಮೇಪಲ್ ಫ್ರೂಟ್, ಅದ್ರದ್ದು ಸಿರಪ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಯೂರಿನ್ ಪಾಸಾಗಿ 6 days ಅದು ಹೋಯ್ತದು ಮಗು. ಆಲ್ ದೀಸ್ ಆರ್ ದೇರ್. ಶುಕ್ಲಮೇಹ, ವೈಟಿಶ್, ಅಕ್ಕಿ ಹಿಟ್ಟಿನ ಥರ ಇರುತ್ತೆ ಯೂರಿನ್. ಶುಕ್ರಮೇಹ, ಸೆಮೆನ್ ಲೈಕ್ ಯೂರಿನ್. ಆಮೇಲೆ ಶೀತಮೇಹ, ಕೋಲ್ಡ್, ಎಕ್ಸೆಸಿವ್ ಸ್ವೀಟ್, ಮೋರ್ ಇನ್ ಕ್ವಾಂಟಿಟಿ. ಆಮೇಲೆ ಸಿಕತಾಮೇಹ, ಗ್ರಾವೆಲ್, ಸಿಕತಾ ಅಂದರೆ ಕಲ್ಸಕ್ಕರೆ, ಆ ಥರ ಇರುತ್ತೆ. ಮತ್ತು ಶನೈರ್ಮೇಹ, ಸ್ಲೋ ಬಾಯ್ಡಿಂಗ್, ಒಂದು ಸ್ವಲ್ಪನೇ ಹೋಗೋದು, ಸ್ವಲ್ಪ ಹೋಗುತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ಸ್ವಲ್ಪ ಹೋಗುತ್ತೆ ಸ್ಟಾಪ್ ಆಗುತ್ತೆ, ಲೈಕ್ ದಟ್. ಆಲಾಲಮೇಹ, ಸಲೈವಾ ಲೈಕ್ ಯೂರಿನ್. ಇದೆಲ್ಲನೂ ದೀಸ್ ಕ್ಯಾನ್ ಬಿ ಫೌಂಡ್. ಕ್ಷಾರಮೇಹ, ದೀಸ್ ಆರ್ ಇದು ಪಿತ್ತಜಮೇಹ, ಪಿತ್ತಜ ಪ್ರಮೇಹ ಅಂತ. ದೆರ್ ಆರ್ 6 types. ಸೊ ಆ ಪಿತ್ತದ ಎಫೆಕ್ಟ್ ಇಟ್ ವಿಲ್ ಬಿ ದೇರ್ ಆನ್ ದಿ ಯೂರಿನ್. ಸೊ ದಟ್ ಈಸ್ ಪಿತ್ತಜಮೇಹ. ಕ್ಷಾರಮೇಹ, ಆಲ್ಕಲಿ ಲೈಕ್, ಸ್ವೀಟ್, ಸ್ಮೆಲ್, ಕಲರ್, ಟೇಸ್ಟ್ ಆ್ಯಂಡ್ ಟಚ್. ಆಮೇಲೆ ಕಾಲಮೇಹ, ಇಂಕ್ ಲೈಕ್, ಬ್ಲ್ಯಾಕ್ ಇನ್ ಕಲರ್ ಯೂರಿನ್. ಆಮೇಲೆ ನೀಲ, ಬ್ಲೂಯಿಶ್, ರಕ್ತಮೇಹ, ಬ್ಲಡ್ಡಿ ಯೂರಿನ್. ಆಮೇಲೆ ಮಂಜಿಷ್ಠಾಮೇಹ, ಮಂಜಿಷ್ಠ ಅಂದರೆ ರುಬಿಯಾ ಕಾರಿಲಿಫೋಲಿಯಾ, ಅದು ಇಟ್ ಈಸ್ ಅ ಪ್ಲ್ಯಾಂಟ್. ಅದರದ್ದು ಸ್ಟೆಮ್ ಇಟ್ ಈಸ್ ಯೂಸ್ಡ್ ಫಾರ್ ಮೆಡಿಸಿನ್, ಹೇರ್ ಗ್ರೋತ್ಗೆ. ಆ್ಯಂಡ್ ಮಂಜಿಷ್ಠ ಫಾರ್ ಸ್ಕಿನ್ ಪ್ರಾಬ್ಲಮ್ಸ್ ಇಟ್ ಈಸ್ ಯೂಸ್ಡ್, ವೆರಿ ಮಚ್ ಯೂಸ್ಡ್. ಅದರದ್ದು ಸ್ಟೆಮ್ ನೀವು ಹಿಂಗೆ ಮುರಿದ್ರೆ ಇಟ್ ಇಸ್ ಸೋ ರೆಡ್ ಇನ್ ವೆರಿ ಬ್ಯೂಟಿಫುಲ್ ಕಲರ್, ಮಂಜಿಷ್ಠ. ಸೊ ಆ ಕಲರ್ ಇರುತ್ತೆ ಮಂಜಿಷ್ಠಾಮೇಹ. ಹರಿದ್ರಾಮೇಹ, ಯೆಲ್ಲೋಯಿಶ್, ಹರಿದ್ರ ಅಂದರೆ ಅರಿಶಿನ, ಸೊ ದಟ್ ಕಲರ್. ನೆಕ್ಸ್ಟ್ ಕಮ್ಸ್ ವಾತಜಮೇಹ. ವಾತಜ ಪ್ರಮೇಹ, ದೆರ್ ಆರ್ ಓನ್ಲಿ 4 types. ವಸಾಮೇಹ, ವಸ ಅಂದರೆ ಇಟ್ ಇಸ್ ಮಸಲ್ ಫ್ಯಾಟ್, ಬೋನ್ ಮ್ಯಾರೋ, ಆ ಥರ ಯೂರಿನ್ ಇರುತ್ತೆ. ಆಮೇಲೆ ಬೋನ್ ಫ್ಯಾಟ್ ಥರ, ಲೈಕ್ ಇಟ್ ವಿಲ್ ಬಿ ಥಿಕ್, ಒಂಥರ ಪಸ್ ಆ ಥರ ಮಿಕ್ಸ್ ಆಗಿ ಬರುತ್ತೆ. ಮಜ್ಜಾಮೇಹ, ಯೂರಿನ್ ಮಿಕ್ಸ್ಡ್ ವಿತ್ ಬೋನ್ ಮ್ಯಾರೋ. ಬೋನ್ ಮ್ಯಾರೋ ಅಂದರೆ ಗೊತ್ತಿರ್ಬೋದು ನಿಮಗೆ, ಇನ್ ಬಿಟ್ವೀನ್ 2 bones ಅದು ಲ್ಯೂಬ್ರಿಕೇಷನ್ಗೆ ಅಂತ ಮ್ಯಾರೋ ಇರುತ್ತೆ. ದಟ್ ಈಸ್ ವೇರ್ RBCs ಆರ್ ಫಾರ್ಮ್ಡ್, ಬ್ಲಡ್ ಸೆಲ್ಸ್. ಆ ಬೋನ್ ಮ್ಯಾರೋ ಹೆಂಗಿರುತ್ತೆ ಹಂಗಿರುತ್ತೆ. ಹಸ್ತಿಮೇಹ, ಎಕ್ಸೆಸಿವ್ ರಿಪೀಟೆಡ್ ಅಬಂಡೆಂಟ್ ವಾಯ್ಡಿಂಗ್ ಆಫ್ ಯೂರಿನ್ ಲೈಕ್ ಅನ್ ಇಂಟಾಕ್ಸಿಕೇಟೆಡ್ ಎಲಿಫೆಂಟ್. ಒಂಥರ ಕಂಟ್ರೋಲ್ ಇರಲ್ಲ, ಲೈಕ್ ಯಾನೆಗೆ ಹೆಂಡ ಕುಡಿಸಿದ್ರೆ ಹೆಂಗೆ ಹೌ ಇಟ್ ಮೂವ್ಸ್ ಆ ಥರ, ಹಿಂಗೆ ಸಡನ್ ದೆರ್ ವಿಲ್ ಬಿ ಎ ಗಶ್ ಆಫ್ ಯೂರಿನ್, ಆಮೇಲೆ ಇರೋದಿಲ್ಲ, ಹಾಗೆ ಒಂಥರ ವಿಚಿತ್ರವಾಗಿರೋ. ಲಾಸ್ಟ್ ಕಮ್ಸ್ ಮಧುಮೇಹ. ನಮ್ಮಲ್ಲಿ ಆ್ಯಕ್ಚುಲಿ ಮಧುಮೇಹಕ್ಕೆ ಇಟ್ ವಾಸ್ ನಾಟ್ ಎಟ್ ಆಲ್ ಗಿವನ್ ಇಂಪಾರ್ಟೆನ್ಸ್. ಅದು ವಾತಜಮೇಹದಲ್ಲಿ ಇಟ್ ಕಮ್ಸ್ ಇನ್ ದಿ ಲಾಸ್ಟ್ ಟೈಪ್, ವಿಚ್ ಇಸ್ ಇದಿಷ್ಟೂ ಮೇಹ ಆದಮೇಲೆ ವೆನ್ ಇಟ್ ಬಿಕಮ್ಸ್ ಇನ್ಕ್ಯೂರಬಲ್ ಇಟ್ ಈಸ್ ಕಾಲ್ಡ್ ಮಧುಮೇಹ, ಡಯಾಬಿಟಿಸ್. ಸೊ ಅಥವಾ ಓಜೋಮೇಹ ಅಂತಲೂ ಹೇಳ್ತಾರೆ. ಓಜಸ್ ಅಂದ್ರೇನೋ ಹೇಳ್ತಿಲ್ಲ. ಹನಿ ಲೈಕ್, ಆಸ್ಟ್ರಿಂಜೆಂಟ್ ಆ್ಯಂಡ್ ಸ್ವೀಟ್ ಟೇಸ್ಟ್, ಪೇಲ್ ವೈಟಿಶ್ ಯೆಲ್ಲೋಯಿಶ್ ಕಲರ್ ಆ್ಯಂಡ್ ಡ್ರೈ ಇನ್ ನೇಚರ್. ಇದು ಯೂರಿನ್ ಮಧುಮೇಹಿಗಳಿಗೆ, ದಿಸ್ ಈಸ್ ದ ಟೈಪ್ ಆಫ್ ಯೂರಿನ್ ವಿ ಫೈಂಡ್. ಆಮೇಲೆ ದಿಸ್ ಡಯಾಬಿಟಿಸ್, ಲೈಕ್ ಹೌ ಇಟ್ ಇಸ್ ಟೆಸ್ಟೆಡ್. ನಮ್ಮಲ್ಲಿ ಹೆಂಗೆ ಟೆಸ್ಟ್ ಮಾಡ್ತಿದ್ರು ಅದು ಹೇಳ್ತೀನಿ. ಲೈಕ್ ಥೌಸಂಡ್ಸ್ ಆಫ್ ಇಯರ್ಸ್ ಬಿಫೋರ್, ಸಿಂಪಲ್ ಟೆಸ್ಟ್ ಅಷ್ಟೇ. ಮಧುಮೇಹನ ಪಿಪೀಲಿಕಾಸ್ ಅಂದರೆ ಆ್ಯಂಟ್ಸ್, ಯೂರಿನ್ ಹತ್ರ ಆ್ಯಂಟ್ಸ್ನ ಬಿಟ್ಟರೆ ಇಟ್ ಗೋಸ್ ಆ್ಯಂಡ್ ಲಿಕ್ಸ್. ದಟ್ ಈಸ್ ಹೌ ಇಟ್ ವಾಸ್ ಟೆಸ್ಟೆಡ್. ಇವರು ದಿಸ್
ಆಮೇಲೆ ಇನ್ನೊಂದು ಫಾರಿನ್ ನಾನು ಅದನ್ನೊಂದು ಸ್ಕ್ರೀನ್ಶಾಟು ತೊಗೊಂಡು ಬಂದೆ. ಫಾರಿನ್ ಕಂಟ್ರೀಸಲ್ಲಿ ಹೆಂಗೆ ಟೆಸ್ಟ್ ಮಾಡ್ತಾರೆ, ದೇ ಯೂಸ್ ಟು ಟೇಸ್ಟ್ ದ ಪರ್ಸನ್ ಹೂ ಎವರ್ ಟ್ರೀಟ್ಸ್ ದ ಡಾಕ್ಟರ್ ಯೂಸ್ ಟು ಟೇಸ್ಟ್ ದಿ ಯೂರಿನ್. ಅವರು ಅದನ್ನು ಇದು ಮಾಡಿದ್ದಾರೆ, ಡಾಕ್ಯುಮೆಂಟ್ ಮಾಡಿದ್ದಾರೆ. ಏನಂದರೆ ಇಟ್ ವಾಸ್ ಸೋ ಟೇಸ್ಟಿ, ಒಂಥರ ಹನಿ ಥರ ಟೇಸ್ಟ್ ಇತ್ತಂತೆ. ಲೈಕ್ ಹೌ ದಟ್ಸ್ ಹೌ ದೇ ಯೂಸ್ ಟು ಟೆಸ್ಟ್. ಇವಾಗ ಅಂದರೆ ನಾವು RBS, PPBS, FBS, ಆಲ್ ದೀಸ್ ಥಿಂಗ್ಸ್ ಗ್ಯಾಡ್ಜೆಟ್ಸ್ ಆರ್ ದೇರ್, ವಿ ವಿಲ್ ಡೂ. ಬಟ್ ಅವಾಗ ಹೆಂಗೆ ಮಾಡೋರು? ದಿಸ್ ಇಸ್ ಹೌ ದೇ ಯೂಸ್. ಇಲ್ಲಾಂದರೆ ಅವನು ಚರಕ ಯಾಕೆ ಇಕ್ಷುಮೇಹ, ಇನ್ನೊಂದು ಮೇಹ, ಆ ಥರದ್ದೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ದೇ ಹ್ಯಾವ್ ಟೇಸ್ಟೆಡ್ ಇಟ್. ಯೂರಿನ್ ಟೇಸ್ಟ್ ಮಾಡಿದಾಗ ಇತ್ತು. ದಿಸ್ ವಾಸ್ ದಟ್ ಈಸ್ ವೈ ದೇ ಹ್ಯಾವ್ ಡಾಕ್ಯುಮೆಂಟೆಡ್. ಸೊ ಆಲ್ ದೀಸ್ ಟೈಪ್ಸ್ ಆಫ್ ಯೂರಿನ್, ಆಲ್ ದೀಸ್ ಆರ್ ಈವನ್ ನೌ ಇಟ್ ಇಸ್ ಸೀನ್, ಇಟ್ ಇಸ್ ಫೌಂಡ್, ಇಟ್ ಹಸ್ ಬೀನ್ ಟ್ರೀಟೆಡ್ ಆಲ್ಸೋ. ಸೊ ಮಧುಮೇಹನ ಯಾಕೆ ಓಜೋಮೇಹ ಅಂತ ಕರೀತಾರೆ? ಓಜಸ್ ಅಂದರೆ ಏನು? ದ ಪ್ರಾಪರ್ಟೀಸ್ ಆಫ್ ವಾತ ಆ್ಯಂಡ್ ಓಜಸ್, ದೇ ಆರ್ ಆಪೋಸಿಟ್ ಟು ಈಚ್ ಅದರ್. ಓಜಸ್ ಅಂದರೆ ಇಟ್ ಈಸ್ ದಿ ಲೈಫ್ ಎಸೆನ್ಸ್. ನಮ್ಮ ಬಾಡಿ ನಾವು ಯಾಕೆ ಹಿಂಗಿದ್ದೀವಿ? ಇಟ್ ಈಸ್ ಬಿಕಾಸ್ ಆಫ್ ದಿ ಓಜಸ್ ವಾಟ್ ವಿ ಹ್ಯಾವ್ ಇನ್ ದಿ ಬಾಡಿ. ಅದು ಇಲ್ಲ ಅಂತಂದರೆ ಪೂರ್ತಿ ಕಳೆ ಹೊಟ್ಟೋಗುತ್ತೆ, ಮುಖದಲ್ಲಿ ಕಳೆ ಇರಲ್ಲ. ದ ಬಾಡಿ ಸ್ಟಾರ್ಟ್ಸ್ ಡಿಟೀರಿಯೋರೇಟಿಂಗ್, ಮಸಲ್ಸ್ ಎಲ್ಲ ಶ್ರಿಂಕ್ ಆಗುತ್ತೆ, ಬೋನ್ಸ್ ಎಲ್ಲ ಪೆರಿಶ್ ಆಗುತ್ತೆ. ಆಲ್ ದೀಸ್ ಆರ್ ಇಂಟ್ಯಾಕ್ಟ್ ಅಂದರೆ ಓಜಸ್ ಇದೆ. ಓಜಸ್ ಇಲ್ಲ ಅಂದರೆ ದ ಬಾಡಿ ವಿಲ್ ಬಿ ಡೆಸ್ಟ್ರಾಯ್ಡ್. ಸೊ ದಟ್ ಓಜಸ್, ವೈಟಾಲಿಟಿ ಆಫ್ ದಿ ಬಾಡಿ ಅಂತ ಹೇಳ್ತಾರೆ. ದಿಸ್ ಆ್ಯಕ್ಚುಲಿ ಅಲೋಪತ್ಸ್ ದೇ ನೆವರ್ ಯೂಸ್ ಟು ಅಗ್ರಿ ಬಿಫೋರ್. ಬಟ್ ಈಗ ಆ್ಯಸ್ ಮಧುಮೇಹ ಇಸ್ ಫಾಸ್ಟ್ ಅಡ್ವಾನ್ಸಿಂಗ್ ಇನ್ ದ ಸೊಸೈಟಿ, ಈಗ ಈವನ್ ದೇ ಅಗ್ರಿ. ವೈಟಾಲಿಟಿ ಈಸ್ ಲಾಸ್ಟ್ ಇನ್ ದಿ ಬಾಡಿ. ನೀವು ಶುಗರ್ ಇರೋರು ಮಧುಮೇಹಿಗಳನ್ನು ಇಫ್ ಯು ಸಿ, ಅವ್ರ ಮುಖದಲ್ಲಿ ಕಳೆ ಇರಲ್ಲ, ಹೇರ್ ಗ್ರೋತ್ ಇರಲ್ಲ, ಹಲ್ಲಲ್ಲಿ ಟೀತ್ ಮೇಲೆ ಡೆಪಾಸಿಟ್ಸ್ ಇರುತ್ತೆ, ನಾಲ್ಗೆ ಮೇಲೆ ಡೆಪಾಸಿಟ್ಸ್ ಇರುತ್ತೆ, ಡೈಜೆಷನ್ ಇರಲ್ಲ. ಡೈಜೆಷನ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಸೊ ಆಲ್ ದೀಸ್ ಸಿಂಪ್ಟಮ್ಸ್ ಆರ್ ಲಾಸ್ಟ್ ಇಫ್ ಓಜಸ್ ಇಸ್ ಪೆರಿಶ್ಡ್. ಸೊ ಆವಾಗ ಏನಾಗುತ್ತೆ, ಓಜಸ್ ಆ ವೈಟಾಲಿಟಿಗೂ ವಾತನು ದೇ ಆರ್ ಕಾಂಟ್ರಡಿಕ್ಟರಿ. ಆ ವಾತ ವೆನ್ ಇಟ್ ಇನ್ಕ್ರೀಸಸ್ ಇನ್ ದ ಬಾಡಿ, ಮಧುಮೇಹ ಇಸ್ ವಾತಜ ಪ್ರಮೇಹ. ಇಫ್ ದಟ್ ವಾತ ಇನ್ಕ್ರೀಸಸ್ ಇನ್ ದಿ ಬಾಡಿ, ಓಜಸ್ ಪೆರಿಷಸ್. ಸೊ ಆ ವಾತನ ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಕೋಬೇಕು ನಾವು. ವಾತನ ಹೆಂಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು? ದಟ್ ಈಸ್ ಓನ್ಲಿ ಥ್ರೂ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಲೈಫ್ ಸ್ಟೈಲ್. So the diminished ojas which is excreted through the urinary tract, ojas when it diminishes in the body, that enters the blood. Blood sugar ಮೂಲಕ it passes through the urine. So according to Vagbhata, now more Brihatrayis, that is one is Charaka, Sushruta, Vagbhata. Vagbhata has written Ashtanga Sangraha. Ashtanga Sangrahadalli he has mentioned that all pramehas 10 plus 6 plus 3, so 19 types of pramehas, when untreated, when it is neglected, it leads to madhumeha. That is last vataja 20th type. It leads to madhumeha, which is incurable. Once it enters the body, once it is detected, it is very difficult. Asadhyane, it is asadhya vyadhi like cancer, even to certain extent even hypertension, obesity. Obesity is also, it's becoming incurable. It can be controlled, but it's becoming incurable these days. So ಇವಾಗ ಕಲ್ಟ್ ಆಗ್ತಾರೆ, ಜಿಮ್ ಇದೆಲ್ಲ ನೋಡಿದ್ರೆ ಇವಾಗ ಅವರೆಲ್ಲ ಪ್ರಮೋಷನ್ಸ್ ಮಾಡ್ತಾರಲ್ಲ, ಅಂದರೆ ನಾವು ಡಯಾಬಿಟಿಸ್ ರಿವರ್ಸಲ್ ಮಾಡ್ತೀವಿ, ಇವನ್ ಬಂದಿದ್ರೆ ಇದೆಲ್ಲ ಸುಳ್ಳು. ಇಟ್ ಈಸ್ ನಾಟ್ ಆ ಥರ ರಿವರ್ಸಲ್ ಮಾಡಿದಿದ್ರೆ ಈಗ ಡಯಾಬಿಟೀಸ್ ಯಾಕೆ ಹಿಂಗೆ ಇನ್ಕ್ರೀಸ್ ಆಗ್ತಿತ್ತು? ಇಟ್ ಈಸ್ ನಾಟ್ ಪಾಸಿಬಲ್. ಸುಮ್ಮನೆ ಹೇಳ್ತಾರೆ, ಸಿ ದಟ್ ಈಸ್ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಅಷ್ಟೇ. ಇಟ್ ಈಸ್ ನಾಟ್ ಪಾಸಿಬಲ್. ಮಧುಮೇಹ ಒಂದ್ಸಲ ಸ್ಟಾರ್ಟ್ ಆದರೆ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬಟ್ ನಾಟ್ ಕ್ಯೂರ್ಡ್. ಅದನ್ನು ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಅದಕ್ಕೆ ಬರದೇ ಇರೋಂಗೆ ನೋಡ್ಕೊಳ್ಳಿ. ಪ್ರೋಟೀನ್ಸು ಅದು ಇಟ್ ಈಸ್ ನೋ, ಅದೆಲ್ಲ ಅವ್ರದ್ದು ಮಾರ್ಕೆಟಿಂಗ್ ಅಷ್ಟೇ. ಅದರಿಂದ ಒಳ್ಳೆಯದಾಗುತ್ತೆ ಅಂತ ಯಾರು, ಅದು ಡಾಕ್ಟರ್ಸು
ಅದನ್ನೆಲ್ಲ ಪ್ರಮೋಟ್ ಮಾಡಲ್ಲ. ಅದು ಕೊಡ್ತಾರೆ, ಅದೊಂಥರ ಜನ ಮರಳೋ ಜಾತ್ರೆ ಮರಳೋ ಅಂತ ಕೊಡ್ತಾರೆ ಚೆನ್ನಾಗಿದೆ ಅಂದ್ಕೊಂಡು ಆನ್ಲೈನ್ ನೋಡ್ತಾರಲ್ಲ, ದೇ ಆರ್ ಬೆಟರ್ ಡಾಕ್ಟರ್ಸ್ ದ್ಯಾನ್ ಅಸ್. ಆನ್ಲೈನಲ್ಲಿ ಇನ್ಫಾರ್ಮೇಷನ್ ಹಂಗೆ ಕೊಟ್ಟಿದ್ದಾರೆ ಹಿಂಗೆ ಕೊಟ್ಟಿದ್ದಾರೆ, ತಗೋ. ಇಟ್ ಈಸ್ ನಾಟ್ ಪಾಸಿಬಲ್ ಲೆವೆಲ್. ಸಿ ನಿಮಗೆ ಇಫ್ ಇಟ್ ಈಸ್ ಇನ್ ದಿ ಇನಿಷಿಯಲ್ ಸ್ಟೇಜಸ್, ಈಗ ನೀವು RBS ಚೆಕ್ ಮಾಡ್ತೀರಾ, ಈಗ ಫಾಸ್ಟಿಂಗ್ ಬ್ಲಡ್ ಶುಗರ್ ಈಗ ಏನಾಗಿದೆ ಅಂದರೆ ನಾರ್ಮಲ್ ರೇಂಜ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಬಿಫೋರ್ ಇಟ್ ವಾಸ್ 60 to 120. ಇವಾಗ ಏನಾಗಿದೆ 70 to 93. ನಾವು ಯಾರಾದರೂ 95 ಆಗೋದ್ರೆ ಪ್ಯಾನಿಕ್ ಆಗಿಬಿಡ್ತಾರೆ, ಅಯ್ಯೋ ನನ್ನ 95 ಇದೆ. ನೋ, ಇಟ್ ಇಸ್ 60 to 120, 120ವರೆಗೂ ಇಟ್ ಇಸ್ ಓಕೆ. FBS PPBS ಈಗ ನಮ್ಮ ಇಂಡಿಯನ್ ಕ್ಲೈಮೇಟ್ಗೆ 180 ತನಕ PPBS ಇದ್ದರೂ ಪರವಾಗಿಲ್ಲ. ಬಟ್ ಏನಂದರೆ ಈಗ 140, 150 PPBS, ಯು ಸ್ಟಾರ್ಟ್ ವಿತ್ ಮೆಟ್ಫಾರ್ಮಿನ್ ಅಂತಾರೆ. ನೋ, ಬೇಕಾಗಿಲ್ಲ. HbA1c ಮಾಡ್ತಾರೆ ಟೆಸ್ಟ್, ದಟ್ ಈಸ್ ದಿ ಆ್ಯಾವ್ರೇಜ್ ಲೆವೆಲ್ 2 to 3 ಮಂತ್ಸಲ್ಲಿ ವಾಟ್ ಈಸ್ ದಿ ಆ್ಯಾವ್ರೇಜ್ ಲೆವೆಲ್ ಆಫ್ ಶುಗರ್ ಇನ್ ದಿ ಬ್ಲಡ್ ಅಂತ, HB ಹಿಮೋಗ್ಲೋಬಿನ್ ಅಂತ ನೋಡೋದು. ಸೊ ದಟ್ ಈಸ್ ಆ್ಯಕ್ಚುಲಿ ಕರೆಕ್ಟ್. ಅದೂ ಏನು 5.7ವರೆಗೂ ಇಟ್ ಈಸ್ ನಾರ್ಮಲ್. 5.7 to ಐ ಥಿಂಕ್ 6.54 ಇಟ್ ಈಸ್ ಪ್ರೀ ಡಯಾಬಿಟಿಕ್ ಅಂತ ಹೇಳ್ತಾರೆ. ಆಫ್ಟರ್ 6.5 ಯು ಹ್ಯಾವ್ ಟು ಟೇಕ್. ಈಗ 5.9 ಇದ್ರೇ ದೇ ಸ್ಟಾರ್ಟ್ ವಿತ್ ಮೆಡಿಸಿನ್. ನೋ, ಇಟ್ ಇಸ್ ನಾಟ್ ನೀಡೆಡ್. ನೀವು ಕಂಟ್ರೋಲ್ ಮಾಡಿ ಫುಡ್ಡಲ್ಲಿ, ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಫುಡ್ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಮೈಕ್ರೋ ಮ್ಯಾನೇಜ್ಮೆಂಟ್ ಆಗಬೇಕು. ಮೈಕ್ರೋ ಮ್ಯಾನೇಜ್ಮೆಂಟ್ ವಿತ್ ಯುವರ್ ಲೈಫ್ ಸ್ಟೈಲ್ ದಟ್ ಕ್ಯಾನ್ ರಿವರ್ಟ್. ಬಟ್ ಒನ್ಸ್ ಇಟ್ ಈಸ್ ಅಡ್ವಾನ್ಸ್ಡ್, ಇಟ್ ಕಷ್ಟ. ಅಡ್ವಾನ್ಸ್ಡ್ ಅಂದರೆ ನೀವು ಎಂಟರ್ ಅಂದರೆ ಯಾವ ರೇಂಜ್ಗೆ ಅಥವಾ ಯಾವ ಸ್ಟೇಜ್ಗೆ ನೀವು ಹೇಳ್ತಾ ಇದ್ದೀರಾ ಅಂದರೆ ಇದು ಎಂಟರ್ ಆಗುತ್ತೆ? ಬಿಕಾಸ್ 6.5ಗಿಂತ ಜಾಸ್ತಿ. ಓಕೆ, ಯಾಕೆಂದರೆ ಇವಾಗ ಏನಾಗಿದೆ ಅಂದರೆ ಕೆಲವು ಟೈಮ್ಸ್ ಎಲ್ಲ ನಾವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದರೆ ಅವರು ಒಂಥರ 6.5 ಅಥವಾ 7 ಟಚ್ ಆಯ್ತು ಅಂದರೆ ದಟ್ ಕ್ಯಾಟಗರೈಸೈಸ್ ನಿಮ್ಮದು ಏನೋ ಹೈ ರಿಸ್ಕ್ ಕ್ಯಾಟಗರಿನಲ್ಲಿ ಇದ್ದೀರಾ. ಸೊ ನಿಮ್ದು ಸರ್, ನನಗೆ ಇನ್ಶೂರೆನ್ಸ್ ಲೆವೆಲ್ದು ಅಲ್ಲ ಗೊತ್ತಾಯ್ತು ನೀವು ಹೇಳೋದು. ಇವಾಗ ನೀವು ಹೇಳೋ ಆ್ಯಂಗಲ್ಗೂ ಇವಾಗ ಸೊಸೈಟಿನಲ್ಲಿ ನೋಡ್ತಿರೋ ಆ್ಯಂಗಲ್ಗೂ ಕರೆಕ್ಟ್. ತುಂಬಾ ಒಂಥರ ನಿಮ್ಗೇನೋ ಹೈ ರಿಸ್ಕ್ ಕ್ಯಾಟಗರಿ ಆಗಿದೆ, ಇನ್ನೇನೋ 2-3 years ಅಲ್ಲ, ದಟ್ ಈಸ್ ಹೌ ದೇ ಮಾರ್ಕೆಟ್ ಇಟ್. ನಿಮಗೆ ದೇ ವಾಂಟ್ ಇನ್ಶೂರೆನ್ಸ್, ಅವರಿಗೆ ಅವ್ರ ಟಾರ್ಗೆಟ್ ರೀಚ್ ಆಗಬೇಕಲ್ಲ. ಸೊ ದೇ ಟೆಲ್ ನೀವು ಇಫ್ ಯು ವಾಂಟ್ ಟು ಗೆಟ್ ಇನ್ಶೂರ್ಡ್, ನೀವು ಅದನ್ನು ಫಾಲೋ ಮಾಡಲೇಬೇಕು. ಈಗ ಅವರದ್ದೇ ಡಾಕ್ಟರ್ಸ್, ಪ್ಯಾನಲ್ ಆಫ್ ಡಾಕ್ಟರ್ಸ್ ಇರ್ತಾರೆ, ಅವ್ರದ್ದೇ ಪ್ಯಾನಲ್ ಆಫ್ ಡಾಕ್ಟರ್ಸ್. ದಿಸ್ ಇಸ್ ವಾಟ್ ದೇ ಅಡ್ವೊಕೇಟ್ ಆಲ್ಸೋ ಅಲ್ವಾ. ಈಗ ನಮ್ಮ ಆಯುರ್ವೇದಿಕ್ ಡಾಕ್ಟರ್ಸು ಇರ್ತಾರೆ ಸರ್ ಆ ಪ್ಯಾನಲಲ್ಲಿ, ಅವ್ರನ್ನೂ ದೇ ಅಡ್ವೊಕೇಟ್ ಬಿಕಾಸ್ ದೇ ಗೆಟ್ ಕಮಿಷನ್ ಅಲ್ವಾ. ಪೇಷಂಟಿಂದ 100 ರೂಪಾಯಿ ತೊಗೊಂಡು ನಿನಗೆ 20 ಎಲ್ಲ ಡಾಕ್ಟರ್ಸ್ಗೂ ಕೊಡ್ತೀನಿ, ಎಲ್ಲರೂ ಅದೇ ರಿಪೋರ್ಟ್ ಕೊಡ್ತಾರೆ. ಎವ್ರಿಬಡಿ ಈಸ್ ಬಿಹೈಂಡ್ ಮನಿ, ಕೊಟ್ಟೇ ಕೊಡ್ತಾರೆ ಸರ್. ನಾವು ಇವಾಗ ಇಫ್ ವಿ ಅಪೋಸ್ ಆಗೋದಿಲ್ಲ ಅದನ್ನೇ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಇಟ್ ಈಸ್ ನಾಟ್ ಪಾಸಿಬಲ್. ನಾವು ಇದನ್ನು ಅಡ್ವೊಕೇಟ್ ಮಾಡಿದ್ರೂ ಹೌ ಮೆನಿ ಟೇಕರ್ಸ್ ಆರ್ ದೇರ್. ಈಗಲೇ ನೀವೇ ಹೇಳಿದ್ರಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದರೆ ಈ ಥರದ ಪ್ಯಾರಾಮೀಟರ್ಸ್ ಬೇಕು ಅಂತ. ಇಟ್ ಈಸ್ ವೆರಿ ಡಿಫಿಕಲ್ಟ್. ದಿಸ್ ಈಸ್ ಸಮಥಿಂಗ್ ವಿಚ್ ಐ ವಿಲ್ ಪ್ರೆಸೆಂಟ್. ಹೌ ಮಚ್ ಯು ಕ್ಯಾನ್ ಟೇಕ್, ಯು ಟೇಕ್. ಅದಕ್ಕೆ ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಯಾವುದೂ ಇದು ಇನ್ಶೂರೆನ್ಸೇ ಮಾಡಿಸಿಲ್ಲ, ನಿಜವಾಗ್ಲೂ ಇಲ್ಲ ಸರ್. ನಮ್ಮದು ಏನಿದೆ ಗೌರ್ನಮೆಂಟ್ ನಾಳೆ ಪೆನ್ಷನ್ ಬರುತ್ತೆ ಸಾಕು ನನಗೆ. ಐ ಕ್ಯಾನ್ ಲೀಡ್ ಮೈ ಲೈಫ್. ಸೊ ಯಾವುದೇ ಈ ಥರದ್ದು ಮ್ಯೂಚುವಲ್ ಇನ್ಶೂರೆನ್ಸ್ ಲೈಫ್ ಇಂಥದ್ದು ಏನು ಮಾಡಿಸಿಲ್ಲ ನಾನು. ಆದರೆ ಎಲ್ರಿಗೂ ಮಾಡಿಸ್ಬೇಡಿ ನಾನು ಹೇಳೋಕ್ಕಾಗಲ್ಲ. ಇಟ್ ಈಸ್ ಅಪ್ ಟು ದೇರ್ ವಿಲ್ ಆ್ಯಂಡ್ ವಿಶ್. ಅವ್ರದ್ದು ಲೈಫ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಯು ಕ್ಯಾನ್ ಡೂ. ಬಟ್ ಅವ್ರು ಹೆಂಗೆ ನೀವು ಇವಾಗ ಆಯಿತು 6.5 ಇದೆ, ಹಿಂಗಿದ್ದರೆ ನೀವು ಹೈ ರಿಸ್ಕಲ್ಲಿದ್ದೀರಾ, ಯು ಗೆಟ್ ಇನ್ಶೂರೆನ್ಸ್ ಮಾಡಿಸಿ. ಬಟ್ ದೇರ್ ಇಸ್ ನೋ ನೀಡ್ ಟು ಟೇಕ್ ಮೆಡಿಸಿನ್ಸ್ ಅಲ್ಲ. 6.5 ಮೇಲೆ ಇದ್ರೆ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹಂಗೆ they say like we will not issue insurance because you are in a high risk okay. category.
ಸಮಥಿಂಗ್ ವಿಲ್ ಹ್ಯಾಪನ್ ವಿದಿನ್ ನೆಕ್ಸ್ಟ್ 2-3 ಇಯರ್ಸ್ ನಲ್ಲಿ ನಿಮ್ಗೆ ಏನೋ ಅದೇ ನಮ್ಮ ಕಂಪನಿ ಲಾಸ್ ಆಗುತ್ತೆ ಅಂತ ಅವ್ರ ಪಾಯಿಂಟ್. ಏನು ಮಾಡೋಕ್ಕಾಗಲ್ಲ. ಅವಾಗ ಹೋಗಿ ಲ್ಯಾಬ್ ರಿಪೋರ್ಟ್ಸ್ ಅವನಿಗೆ ದುಡ್ಡು ಕೊಟ್ಬಿಟ್ಟು ಅವನ ಹತ್ರ ರಿಪೋರ್ಟ್ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಅದೇ ಹೇಳಿದ್ದು, ಅದೇ ಇಟ್ ಈಸ್ ಆಲ್ ಅ ವಿಷಿಯಸ್ ಸರ್ಕಲ್, ದಟ್ ಈಸ್ ಆಲ್. ಎಲ್ಲದೇ ಒಂದೇ ಕಡೆ ಒಂದಿಂದ ಒಂದು ಸೈಕಲ್ ಅದಷ್ಟೇ. ಚೈನ್ ಲಿಂಕ್ ತರ ಆಗುತ್ತೆ. ಸೊ ಅವರೇ ಲೈಕ್ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ, ದೇ ಕ್ಯಾಟಗರೈಸ್ ಯು ಆಸ್ ಎನ್ ಲೈಕ್ ಹೈ ರಿಸ್ಕ್ ಕ್ಯಾಟಗರಿನ ಇದ್ದೀರಾ ಅಂತ. ಸೊ ಅವರೇ ನೆಕ್ಸ್ಟ್ ತಿರ್ಗಾ ಮೆಡಿಕಲ್ಗೂನು ಟ್ರೀಟ್ ಮಾಡಿಸ್ತಾರೆ, ನೀವು ನಮ್ಮ ಹತ್ರ ಬನ್ನಿ, ನಾವು ರಿವರ್ಸಲ್ ಮಾಡ್ತೀವಿ, ನೀವು ಈ ಕೋರ್ಸ್ ಜಾಯಿನ್ ಆಗಿ ಈ ಜಿಮ್ ಕಂಪ್ಲೀಟ್ ಒಂಥರ ಚೈನ್ ಲಿಂಕ್ ಆಗೋಗಿದೆ ಇವಾಗ, ಒಂಥರ ಬಿಸ್ನೆಸ್ ಅದು. ಎಸ್, ಕರೆಕ್ಟ್. ಅದೇ ಅದನ್ನೆಲ್ಲ ಅದರಿಂದ ಹೊರಗೆ ಬರೋದು ಇಟ್ ಈಸ್ ವೆರಿ ಡಿಫಿಕಲ್ಟ್, ತುಂಬ ಕಷ್ಟ. ಹಳ್ಳಿಗಳಿಗೂ ರೀಚ್ ಆಗಿಬಿಟ್ಟಿದೆ ಇದೆಲ್ಲ. ಅವ್ರುಗಳಿಗೂ ಬಂದು ಹೇಳ್ತಾರೆ ಏನೇನೋ ಸರ್, ನಾನು ಅಲ್ಲಿ ಕೂತಿರೋವಾಗಲೇ ಯಾರ್ಯಾರೋ ಬರ್ತಾರೆ ಅಲ್ಲಿಗೋ, ಈವನ್ ರಿಮೋಟ್ ಕಾರ್ನರ್ಸ್ ಆಫ್ ಇಂಡಿಯಾ ದೇ ಆರ್ ರೀಚಿಂಗ್. ಏನು ಮಾಡ್ತೀರಾ, ದೆರ್ ಇಸ್ ನೋ ಸೊಲ್ಯೂಷನ್ ಫಾರ್ ದಿಸ್ ಅನ್ನಿಸ್ತಾ ಇದೆ. ಸೊ ಡಯಾಬಿಟೀಸ್ ಇದೆಲ್ಲ ಸ್ಟ್ಯಾಟಿಸ್ಟಿಕ್ಸು. ಇಷ್ಟು ಜನ 89.8 ಮಿಲಿಯನ್ ಅಡಲ್ಟ್ ಡಯಾಬಿಟಿಕ್ಸ್ ಇದ್ದಾರೆ. 1 in 7 adults ಇಟ್ ಹ್ಯಾಸ್ ಡಯಾಬಿಟಿಸ್. ಮತ್ತು ಪ್ರಿವೆಲೆನ್ಸ್ ನೋಡಿ ಎಲ್ಲ, ಅದು ಯಾವ್ಯಾವ ಸ್ಟೇಟಲ್ಲಿ ಹಿಂಗೆ ಕರ್ನಾಟಕ ಈಸ್ ಬೆಟರ್ ಅನಿಸುತ್ತೆ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್. ಗುಜರಾತಲ್ಲಿ ಯಾಕೆಂದರೆ ಹೆವಿ ಕನ್ಸಂಪ್ಷನ್ ಆಯಿಲ್, ಫ್ರೈಡ್ ಫುಡ್ಸು, ಸ್ವೀಟ್ಸು, ಅದೇ ಇದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ. 40 million ಪ್ಲಸ್ 2025ನಲ್ಲಿ 70 million ಪೀಪಲ್ ವರ್ ಡಯಾಗ್ನೋಸ್ಡ್ ವಿತ್ ಡಯಾಬಿಟಿಸ್. ಇದೆಲ್ಲ ಬೆಳಕಿಗೆ ಬಂದಿರೋದು ವಿತೌಟ್ ನೋಯಿಂಗ್, ಸೆಲ್ಫ್ ಟೆಸ್ಟಿಂಗ್, ಸೆಲ್ಫ್ ಮೆಡಿಕೇಷನ್, ಮತ್ತು ರೆಕಾರ್ಡ್ ಡಾಕ್ಯುಮೆಂಟ್ ಆಗದೆ ಇರೋದು. ದೇರ್ ಮೇ ಬಿ ಲ್ಯಾಕ್ಸ್. ನೆಕ್ಸ್ಟ್, ವಾಟ್ ಆರ್ ದಿ ಪ್ರೋಡ್ರೋಮಲ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್? ಪೂರ್ವರೂಪ ಅಂತ ಹೇಳ್ತೀವಿ. ವಾಟ್ ಆರ್ ಆಲ್ ದಿ ಇಂಡಿಕೇಶನ್ಸ್? ನನಗೆ ಐ ಮೇ ಗೆಟ್ ಆಮ್ ಇನ್ ಟು ಡಯಾಬಿಟಿಸ್, ನನಗೆ ಪ್ರೀ ಡಯಾಬಿಟಿಕ್ ಅನ್ಸೋದಕ್ಕೇನು? ಸ್ವೇದ, ಎಕ್ಸೆಸಿವ್ ಪರ್ಸ್ಪಿರೇಷನ್. ಎಕ್ಸೆಸಿವ್ ಪರ್ಸ್ಪಿರೇಷನ್ ಬಂದ ತಕ್ಷಣ ನಂಗೆ ಡಯಾಬಿಟಿಸ್ ಇದೆ? ನೋ. ಇಟ್ ಮೇ ಬಿ ತುಂಬ ಬಿಸಿಲಿದ್ರು ವಿಲ್ ಸ್ವೆಟ್. ಆಮೇಲೆ ನೆಕ್ಸ್ಟು ಸ್ವಪ್ನ ಸುಖ, ಶಯ್ಯಾಸನ, ಸ್ವಪ್ನ ಸುಖ, ಡಿಸೈರ್ ಟು ಸಿಟ್ ಆ್ಯಂಡ್ ಸ್ಲೀಪ್, ಆ್ಯಕ್ಟಿವಿಟಿ ಬೇಡ. ನೋ, ಐ ಡೋಂಟ್ ವಾಕ್, ಐ ಕಾಂಟ್ ವಾಕ್, ಅಯ್ಯೋ ಸಾಕಪ್ಪ ಸುಸ್ತಾಗುತ್ತೆ. ಈವನ್ ಒಂದು 2 ಅಡಿ ಹಿಂಗೆ ನಡೆದ್ರು ಅಯ್ಯೋ ನಂಗೆ ಸುಸ್ತು. ಒಂದು ಬೆಳಗ್ಗೆ ಎದ್ದು ಒಂದು ಸಣ್ಣ ಕೆಲಸ ಮಾಡಿದ್ರು ನಂಗೆ ಸುಸ್ತು, ದೆಲ್ ಸಿಟ್ ಅದು. ಆಮೇಲೆ ಜಟಿಲೀಭವಂ ಕೇಶಂ, ಮ್ಯಾಟಿಂಗ್ ಆಫ್ ಹೇರ್ಸ್. ಆಗಲೇ ಹೇಳಿದೆ, ದ ಹೇರ್ಸ್ ವಿಲ್ ಲುಕ್ ಡಲ್, ಅದು ಓಜನಾಶದಿಂದ ಆಗೋದು. ಕೂದಲು ಡಲ್ ಕಾಣುತ್ತೆ. ಆಮೇಲೆ ಗಂಟು ಥರ ಕಾಣುತ್ತೆ. ಆ್ಯಕ್ಚುಲಿ ಅದು ಇನ್ ಪ್ರೈಮರಿ ಸ್ಟೇಜಸ್ಸಲ್ಲಿ ಯು ಕಾಂಟ್ ಫೈಂಡ್ ಔಟ್, ಬಟ್ ಆ್ಯಸ್ ಇಟ್ ಅಡ್ವಾನ್ಸ್ ಒಂಥರ ಆಗುತ್ತೆ, ಕೂದಲೆಲ್ಲ ಸುಕ್ಕು ಆ ಥರ. ಶೀತಪ್ರಿಯತ್ವಂ, ಡಿಸೈರ್ ಟು ಟೇಕ್ ಕೋಲ್ಡ್ ಲಿಕ್ವಿಡ್ಸ್. ಮತ್ತು ಅಂಗಗಂಧ, ಓಡರ್ ಆಫ್ ದಿ ಬಾಡಿ. ಇದೆಲ್ಲ ದಿಸ್ ಈಸ್ ಹೌ ದೇ ಯೂಸ್ ಟು ಡಿಟೆಕ್ಟ್ ಡಯಾಬಿಟೀಸ್ ಬಿಫೋರ್ ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್. ಫೀಲ್ ಫೌಲ್ ಓಡರ್ ಆಫ್ ದಿ ಬಾಡಿ. ಅವ್ರು ಎಷ್ಟು ಸ್ನಾನ ಮಾಡಿ ಬಂದರೂ ದೇರ್ ವಿಲ್ ಬಿ ಸಮ್ ಓಡರ್ ಇನ್ ದಿ ಬಾಡಿ. ಕರಪಾದ ಸುಪ್ತತ, ನ್ಯೂರೋಪ್ಯಾಥಿಕ್ ಸೆನ್ಸೇಷನ್ಸ್, ನಮ್ನೆಸ್ ಇನ್ ದಿ ಎಕ್ಸ್ಟ್ರಿಮಿಟೀಸ್. ಕಾಲು, ಐ ಥಿಂಕ್ ಯು ಹ್ಯಾವ್ ಹರ್ಡ್, ಕಾಲು ಬೆರಳುಗಳು, ಕಾಲು ಕೈ ಥರ ಜುಮ್ 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 ಅನ್ನತ್ತೆ. ಅಥವಾ ಇಫ್ ದೆರ್ ಆರ್ ಎನಿ ಡಯಾಬಿಟಿಕ್ಸ್ ಇನ್ ಯುವರ್ ಹೌಸ್ ಯು ಕ್ಯಾನ್ ಆಸ್ಕ್, ಅನ್ಸುತ್ತೆ ಅದೆಲ್ಲ. ಯಾಕೆಂದರೆ ದಟ್ ಈಸ್ ದಿ ಸ್ಟೇಜ್ ವೆನ್ ಇಟ್ ಹ್ಯಾಸ್ ಎಂಟರ್ ದಿ ನರ್ವಸ್ ಸಿಸ್ಟಮ್. ಆಮೇಲೆ ಮುಖ, ತಾಲು, ಕಂಠಶೋಷ, ಡ್ರೈನೆಸ್ ಆಫ್ ದಿ ಮೌತ್, ಥ್ರೋಟ್, ಪ್ಯಾಲೆಟ್. ಪರಿದಾಹ, ಬರ್ನಿಂಗ್ ಸೆನ್ಸೇಷನ್ ಇನ್ ದಿ ಬಾಡಿ. ಮಾಧುರ್ಯ, ಸ್ವೀಟ್ ಟೇಸ್ಟ್ ಆಫ್ ದಿ ಮೌತ್, ಬಾಯೆಲ್ಲ ಒಂಥರ ಅಂಟು ಬರೋದು, ಅಂಕ್ಚುಯಸ್ನೆಸ್. ಆಮೇಲೆ ಸ್ವೀಟ್ ಅನಿಸುತ್ತೆ ಈವನ್ ದೋ ಯು ಡೋಂಟ್ ಈಟ್ ಸ್ವೀಟ್ಸ್. ಆಮೇಲೆ ಪಿಪಾಸಾಧಿಕ್ಯ, ಎಕ್ಸೆಸಿವ್ ಥರ್ಸ್ಟ್. ತಂದ್ರ, ಸಾದ, ಪರ್ಸಿಸ್ಟೆಂಟ್ ಡ್ರೌಸಿನೆಸ್, ಲಾಸ್ ಆಫ್ ಆ್ಯಕ್ಟಿವಿಟಿ ಥ್ರೂ ಔಟ್ ದ ಡೇ. ಏನು ಮಾಡೋಕ್ಕೆ ದೇ ವೋಂಟ್ ಹ್ಯಾವ್ ದ ವಿಲ್ಲಿಂಗ್ನೆಸ್ ಟು ಡೂ ಎನಿಥಿಂಗ್. ಅಯ್ಯೋ ಏನೋ ಬೇಡಪ್ಪ, ಐ ವಿಲ್ ಸ್ಲೀಪ್, ಸುಸ್ತಾಗುತ್ತೆ ಎಲ್ಲದಕ್ಕೂ.
ಆಮೇಲೆ ಎಕ್ಸೆಸ್ ಆಫ್ ಆಯ್ತಲ್ಲ, ಎಕ್ಸೆಸ್ ಆಫ್ ವೇಸ್ಟ್ ಇನ್ ದಿ ಐಸ್, ಇಯರ್ಸ್, ಟಂಗ್ ಆ್ಯಂಡ್ ಟೀತ್. ಯು ಕ್ಯಾನ್ ನೋಟಿಸ್ ದಟ್ ಇಫ್ ಎನಿಬಡಿ ಈಸ್ ಅ ಡಯಾಬಿಟಿಕ್. ಈ ಕಣ್ಣಲ್ಲಿ ಇದು ಕೆಪಿಸರು ಅಂತೀವಿ, ಗೀಜು, ಅದು ಜಾಸ್ತಿ ಬರ್ತಾ ಇರುತ್ತೆ. ಆಮೇಲೆ ಎಕ್ಸೆಸಿವ್ ಸಲೈವೇಷನ್, ದಟ್ ಈಸ್ ಆಲ್ಸೋ ಒನ್ ಥಿಂಗ್. ಆಮೇಲೆ ಟೀತಲ್ಲಿ ದೆರ್ ವಿಲ್ ಬಿ ಇದು ಡೆಪಾಸಿಟ್ಸ್, ಅದು ಒಂದು. ಮತ್ತು ಕೇಶನಖ ಅತಿವೃದ್ಧಿ, ಎಕ್ಸೆಸಿವ್ ಗ್ರೋತ್ ಇನ್ ಹೇರ್ಸ್ ಆ್ಯಂಡ್ ನೈಲ್ಸ್. ಹೇರ್ಸ್ ಅಂಡ್ ಕೂದಲಲ್ಲಿ ಬೆಳಿಬೋದು, ಬಟ್ ಇಟ್ ವಿಲ್ ಬಿ ಆಫ್ ಬ್ಯಾಡ್ ಸ್ಟ್ರಕ್ಚರ್ ಆ್ಯಂಡ್ ಉಗುರು ಜಾಸ್ತಿ ಬೆಳೆಯುತ್ತೆ. ಮತ್ತು ಕರಪಾದ ದಾಹ, ಬರ್ನಿಂಗ್ ಸೆನ್ಸೇಷನ್ ಇನ್ ಹ್ಯಾಂಡ್ಸ್, ಫೀಟ್ ಆ್ಯಂಡ್ ಸೋಲ್ಸ್. ಆಲಸ್ಯ, ಲೆಥಾರ್ಜಿ. ಫ್ಲೈಸ್ ಆ್ಯಂಡ್ ಆ್ಯಂಡ್ಸ್ ಆರ್ ಅಟ್ರಾಕ್ಟೆಡ್ ಟು ದ ಬಾಡಿ ಆ್ಯಂಡ್ ಯೂರಿನ್. ಆವಾಗಲೇ ದಟ್ ಈಸ್ ಹೌ ದೇ ಯೂಸ್ ಟು ಟೆಸ್ಟ್. ಸೊಳ್ಳೆ ಬಂದು ಮುತ್ಕೊಳ್ಳೋದು, ಇರುವೆ ಬಂದು ಮುತ್ಕೊಳ್ಳೋದು ಯೂರಿನ್ಗೆ. ದಟ್ ಈಸ್ ಹೌ ದೇ ಯೂಸ್ ಟು ಟೆಸ್ಟ್ ಮಧುಮೇಹ. ಮತ್ತು ಕಾಮನ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್. ಫಸ್ಟು ಪ್ರೋಡ್ರೋಮಲ್ ಸಿಮ್ಟಮ್ಸ್, ಪೂರ್ವರೂಪ. ಈಗ ಕಾಮನ್ ಸೈನ್ಸ್ ಏನೇನಿರುತ್ತೆ, ಪ್ರಭೂತ ಮೂತ್ರದ, ಫ್ರೀಕ್ವೆಂಟ್ ಎಕ್ಸೆಸಿವ್ ಯೂರಿನೇಷನ್. ಆವಿಲ ಮೂತ್ರ, ಇದೆಲ್ಲ ಸಾಂಸ್ಕ್ರಿಟ್ ಟರ್ಮ್ಸ್ ಹಾಗೆ ಹೇಳ್ತಾ ಇದ್ದೀನಿ. ಆವಿಲ ಮೂತ್ರದ ಅಥವಾ ಟರ್ಬಿಡಿಟಿ ಆಫ್ ದಿ ಯೂರಿನ್, ಒಂಥರ ಟರ್ಬಿಡ್ಗೆ ಏನಂತಾರೆ ಸರ್ ಕನ್ನಡದಲ್ಲಿ? ಒಂಥರ ಆ ಥರ ಇರುತ್ತೆ, ಒಂಥರ ಧೂಳು ಮಿಕ್ಸ್ ಆಗಿರೋ ಅಂಥದ್ದು ಆ ಥರ. ದಟ್ ಮತ್ತು ನಾಕ್ಟರ್ನಲ್ ಎನ್ಯೂರಸಿಸ್, ಇದು ಅಕಸ್ಮಾತ್ ಮೂತ್ರ ನಿರ್ಗಮ, ಬೆಡ್ ವೆಟ್ಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಪದೇ ಪದೇ ಹೋಗೋದು. ಆ್ಯಂಡ್ ಇದು ವಿತೌಟ್ ಯುವರ್ ನಾಲೆಡ್ಜ್ ಯು ಮೇ ಪಾಸ್ ಯೂರಿನ್. ತೃಷ್ಣಾಧಿಕ್ಯ, ಎಕ್ಸೆಸಿವ್ ಥರ್ಸ್ಟ್, ದೌರ್ಬಲ್ಯ, ವೆಟೀಗ್, ವಿಬಂಧ, ಕಾನ್ಸ್ಟಿಪೇಷನ್ ಆ್ಯಂಡ್ ಹೆವಿನೆಸ್ ಆಫ್ ದಿ ಬಾಡಿ. ಕಾನ್ಸ್ಟಿಪೇಷನ್ ಅಂದರೆ ಗೊತ್ತಲ್ವಾ? ಸೊ ಅದಕ್ಕೆ ಫಸ್ಟು ಯು ಹ್ಯಾವ್ ಟು ರಿಲೀವ್. ಕಾನ್ಸ್ಟಿಪೇಷನ್ ಈಸ್ ಅ ವೆರಿ ಸೀರಿಯಸ್ ಪ್ರಾಬ್ಲಮ್. ಅದು ಇದ್ದರೆ ತಕ್ಷಣ ಯು ಹ್ಯಾವ್ ಟು ಗೆಟ್ ರಿಡ್ ಆಫ್ ಇಟ್. ಇಲ್ಲ ಅಂದರೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ವಿರೇಚನ ಅಂದರೆ ಬೇದಿಗೆ ಕೊಡೋರು ಮಕ್ಕಳಿಗೆ, ಅಟ್ಲೀಸ್ಟ್ ಒಂದು 6 months 1 year ಒನ್ಸ್. ದಟ್ ಯೂಸ್ ಟು ರಿಮೂವ್ ಆಲ್ ದಿ ದೋಷಾಸ್ ಇನ್ ದಿ ಬಾಡಿ. ಇವಾಗ ಬೇದಿಗೆ ಕೊಡೋದೇ ಇಲ್ಲ ಸರ್. ನಾನು ನನ್ನ ಮೊಮ್ಮಗಂಗೆ ಕೊಡೋಣ ಅಂದರೆ ನಮ್ಮ ಅಳಿಯ ಬಿಡಲಿಲ್ಲ. ಅಯ್ಯೋ ಆಂಟಿ ಬೇಡ, ಅವನಿಗೆ ಹಿಂಸೆ ಆಗಿಬಿಡುತ್ತೆ, ತೊಗೊಳ್ಳಲ್ಲ. ದೇ ಡೋಂಟ್ ಅಗ್ರಿ. ಆ್ಯಕ್ಚುಲಿ ದಟ್ ವಾಸ್ ವೆರಿ ಗುಡ್. ಕ್ಷುಧಾಧಿಕ್ಯ, ಎಕ್ಸೆಸಿವ್ ಹಂಗರ್. ಎಕ್ಸೆಸಿವ್ ಹಂಗರ್ ಯಾಕಾಗುತ್ತೆ ಅಂದರೆ, ವೆನ್ ಯು ಈಟ್ ಸಮಥಿಂಗ್ ಇಟ್ ಇಮಿಡಿಯೇಟ್ಲಿ ಗೆಟ್ಸ್ ಡೈಜೆಸ್ಟೆಡ್. ಆ ಡೈಜೆಸ್ಟ್ ಆಗಿ ತಕ್ಷಣ ಮತ್ತೆ ಹಸಿವಾಗ್ತಾ ಇರುತ್ತೆ. ಏಕೆಂದರೆ ರಕ್ತ ಅದು ಬೇಗ ಹೀರ್ಕೊಂಬಿಡತ್ತೆ. ಹಾಗಾಗಿ ದೆರ್ ವಿಲ್ ಬಿ ಮೋರ್ ಹಂಗರ್. ಪಾಂಡುವರ್ಣ ಮೂತ್ರ, ಯೆಲ್ಲೋಯಿಶ್ ವೈಟ್ ಯೂರಿನ್. ಶ್ವೇತಮೂತ್ರ, ಮುಖ, ಶರೀರ, ಮಾಧುರ್ಯ, ಸೆನ್ಸೇಷನ್ ಆಫ್ ಸ್ವೀಟ್ನೆಸ್ ಇನ್ ದಿ ಬಾಡಿ ಆ್ಯಂಡ್ ಓರಲ್ ಕ್ಯಾವಿಟಿ. ಸಹಜ ಪ್ರಮೇಹ ಸಿಮ್ಟಮ್ಸ್, ದಟ್ ಈಸ್ ಟೈಪ್ 1 ಡಯಾಬಿಟೀಸ್. ಅದು ಇವಾಗ ಆ್ಯಕ್ಚುಲಿ ಈವನ್ ದಟ್ ಈಸ್ ಇನ್ಕ್ರೀಸಿಂಗ್ ನೌ, ಟೈಪ್ 1 ಡಯಾಬಿಟೀಸ್. ಕೃಷ, ದೇರ್ ಆರ್ ವೀಕ್ ಆ್ಯಂಡ್ ಇಮ್ಯಾಶಿಯೇಟೆಡ್. ಟೈಪ್ 1 ಡಯಾಬಿಟೀಸ್ಗೆ ಇವರು ದಟ್ ನಿಕ್ ಜೋನಾಸ್, ಹೀ ಈಸ್ ಟೈಪ್ 1 ಡಯಾಬಿಟಿಕ್. ಇದ್ದಾರೆ ಸುಮಾರು ಜನ ಆ ಥರ ಟೈಪ್ 1 ಡಯಾಬಿಟಿಕ್ಸ್. ನಿಮ್ಗೆ ಗೊತ್ತಿರ್ಬೋದು ಅಂತ ಒಂದು ಹೇಳಿದೆ. ಈಸ್ ರೆಗ್ಯುಲರ್ಲಿ ಆನ್ ಇನ್ಸುಲಿನ್. ಅವ್ರಿಗೆ ದೇ ವೋಂಟ್ ಹ್ಯಾವ್ ಇನ್ಸುಲಿನ್ ಇನ್ ದ ಬಾಡಿ, ಸೊ ದೇ ಹ್ಯಾವ್ ಟು ಟೇಕ್. ರುಕ್ಷತ, ಲ್ಯಾಕ್ ಆಫ್ ಬಾಡಿಲಿ ಮಾಯಿಶ್ಚರ್. ಅತಿ ಪಿಪಾಸ, ಅದು ಗೊತ್ತಿರೋದು, ಎಕ್ಸೆಸಿವ್ ಥರ್ಸ್ಟ್. ಪರಿಸರಣಶೀಲ, ಡಿಸೈರ್ ಟು ಮೂವ್ ಅರೌಂಡ್. ಅಲ್ಪ ಭೋಜನ, ಕನ್ಸ್ಯೂಮ್ಸ್ ಎ ರೆಡ್ಯೂಸ್ಡ್ ಅಮೌಂಟ್ ಆಫ್ ಫುಡ್. ಸಿ, ಅಲ್ಲಿ ಎಕ್ಸೆಸಿವ್ ಹಂಗರ್ ಅಂತಾರೆ, ಇಲ್ಲಿ ಸಹಜ ಪ್ರಮೇಹ, ದಟ್ ಈಸ್ ಟೈಪ್ 1ನಲ್ಲಿ ಕಮ್ಮಿ, ದೇ ಕಾಂಟ್ ಡೈಜೆಸ್ಟ್ ಫುಡ್. ಅಲ್ಲಿ ಟೈಪ್ 2ನಲ್ಲಿ ಇನ್ ದ ಇನಿಷಿಯಲ್ ಸ್ಟೇಜಸ್ ದೇ ಕ್ಯಾನ್ ಟೇಕ್ ಮೋರ್ ಫುಡ್. ನೀವು ಜಸ್ಟ್ ಅಬ್ಸರ್ವ್ ಡಯಾಬಿಟಿಕ್ಸ್, ಅವರಿಗೆ ಪದೇ ಪದೇ ಹಸಿವಾಗ್ತಾ ಇರುತ್ತೆ. ದೇ ಕೀಪ್ ಕನ್ಸ್ಯೂಮಿಂಗ್ ಬಿಸ್ಕೆಟ್, ದೇ ಹ್ಯಾವ್ ಟು ಹ್ಯಾವ್ ಸಮಥಿಂಗ್. ಇಲ್ಲಾಂದರೆ ಆ ಶುಗರ್ ಲೆವೆಲ್ಸ್ ಡೌನ್ ಆಗುತ್ತೆ, ಹೈಪೋಗ್ಲೈಸೆಮಿಕ್ ಆಗಿಬಿಡ್ತಾರೆ. ಸೊ ದೇ ಹ್ಯಾವ್ ಟು ಟೇಕ್ ಮೋರ್ ಫುಡ್. ಇಲ್ಲಿ ದೇ ಕನ್ಸ್ಯೂಮ್ ರೆಡ್ಯೂಸ್ಡ್ ಅಮೌಂಟ್ ಆಫ್ ಫುಡ್. ಮತ್ತು ಅಪತ್ಯ ನಿಮಿತ್ತ, ದಟ್ ಈಸ್ ಅಕ್ವೈರ್ಡ್ ಡಯಾಬಿಟೀಸ್. ದಟ್ ಈಸ್ ವಾಟ್ ವಿ ಆರ್ ಹ್ಯಾವಿಂಗ್ ನೌ, ಅಕ್ವೈರ್ಡ್ ಡಯಾಬಿಟೀಸ್. ಸಮ್ಟೈಮ್ಸ್ ನೋ ಹೆರಿಡಿಟರಿ ಇಶ್ಯೂಸ್, ಏನು ಇಲ್ಲದೇ ಸಡನ್ಲಿ ದೇ ಡೆವಲಪ್ ದಟ್ ಈಸ್ ಅಕ್ವೈರ್ಡ್ ಡಯಾಬಿಟೀಸ್. ಸ್ಥೌಲ್ಯ, ಒಬೆಸಿಟಿ is one of the reason. ಅತಿ ಭೋಜನ, ಎಂಗೇಜಸ್ ಇನ್
ಎಕ್ಸೆಸಿವ್ ಫುಡ್ ಕನ್ಸಂಪ್ಷನ್, ಸ್ನಿಗ್ಧ ಅಂಕ್ಟ್ಯೂಯಸ್ ಬಾಡಿ, ಯಾವಾಗಲೂ ಒಂಥರ ಎಣ್ಣೆ ಹಚ್ದಂಗೆ ಇರುತ್ತೆ ಬಾಡಿ, ದಟ್ ಈಸ್ ಅಂಕ್ಟ್ಯೂಯಸ್ ಬಾಡಿ. ಆಮೇಲೆ ಶಯ್ಯಾಸನ, ಇನ್ಯಾಕ್ಟಿವ್ ಲೈಫ್ ಸ್ಟೈಲ್, ಸ್ವಪ್ನಶೀಲ, ಓವರ್ವೆಲ್ಮಿಂಗ್ ಡ್ರೈನೆಸ್, ಇದೆಲ್ಲ ರಿಪೀಟ್ ಆಗಿದೆ. ಸೊ ಅಪಾರ್ಟ್ ಫ್ರಮ್ ಫರ್ದರ್ ದೋಷ ಇಂಬ್ಯಾಲೆನ್ಸ್, ಅದೇ ಅನ್ಇಂಟೆಡ್ ಸಮ್ ಅದರ್ ಸಿಂಪ್ಟಮ್ಸ್, ವೆಯ್ಟ್ ಲಾಸ್, ಓಜೋಕ್ಷಯ ಅಂತ ಹೇಳದ್ನಲ್ವಾ, ದಟ್ ಈಸ್ ದ ರೀಸನ್ ಫಾರ್ ವೆಯ್ಟ್ ಲಾಸ್, ಫೆಟೀಗ್ ಆ್ಯಂಡ್ ವೀಕ್ನೆಸ್. ದೇ ಕಾಂಟ್ ವರ್ಕ್ ಮಚ್, ಬಟ್ ಸಮ್ ಪೀಪಲ್ ಆರ್ ದೇರ್ ಹೂ ವರ್ಕ್ ಇನ್ ಸ್ಪೈಟ್ ಆಫ್ ಡಯಾಬಿಟೀಸ್, ದೇ ವರ್ಕ್ ಸೋ ಮಚ್. ಅವರಿಗೆ ಮೇ ಬಿ ಒಂದು ರೀಸನ್ ಆಫ್ಟರ್ ಟೇಕಿಂಗ್ ಮೆಡಿಸಿನ್ಸ್ ಅದು ಚೆನ್ನಾಗಿರ್ಬೋದು ದ ಲೆವೆಲ್ಸ್. ಸೊ ದಟ್ ಮೇ ಬಿ ದ ರೀಸನ್ ವೈ ದೇ ವರ್ಕ್ ಮಚ್. ಅದರಲ್ಲಿ ಸ್ಥೂಲ ಪ್ರಮೇಹಿ, ಕೃಶ ಪ್ರಮೇಹಿ, ಇಫ್ ದೇ ಗೆಟ್ ಕರೆಕ್ಟ್ ಮೆಡಿಸಿನ್, ಐ ಥಿಂಕ್ ದೇ ವಿಲ್ ಹ್ಯಾವ್ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್. ವಿಜುವಲ್ ಡಿಸ್ಟರ್ಬೆನ್ಸಸ್, ಬ್ಲರ್ಡ್ ವಿಷನ್, ಡಯಾಬಿಟಿಕ್ ರೆಟಿನೋಪತಿ. Blurred vision, it will start with blurred vision. Later on, it will develop into retinopathy. Kanne kanisalla. So many Sadhana anta, one of the film actress, she had diabetic retinopathy. So many are there. They will lose. Matte ಅದು it is irreparable. ಏನು ಮಾಡೋಕ್ಕಾಗಲ್ಲ once they develop it. ಅದು ಅಷ್ಟೇ ಕಣ್ಣು ಹೋದಂಗೆ. ನೆಕ್ಸ್ಟು ಇಂಪೇರ್ಡ್ wound healing. ಅದರಲ್ಲಿ ಬೇಗ ಪ್ರೋಟೀನ್ಸ್ ಇರಲ್ಲ, ಪ್ರೋಟೀನ್ಸ್ ಕಮ್ಮಿ ಆಗುತ್ತೆ. ಇವ ವೂಂಡ್ ಹ್ಯಾಸ್ ಟು ವಿಲ್ ಫೈಬ್ರಿನ್ ಅಂತ ಒಂದು ಪ್ರೋಟೀನ್ ಇರಬೇಕು, ದಟ್ ಪ್ರೋಟೀನ್ ಲೆವೆಲ್ಸ್ ಡಿಕ್ರೀಸ್ ಆಗುತ್ತೆ. ಸೊ ದ ವೂಂಡ್ ವೋಂಟ್ ಹೀಲ್. ಯಾಕೆಂದರೆ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ದಟ್ ವಿಲ್ ರೆಡ್ಯೂಸ್. ಸ್ಥೂಲ ಪ್ರಮೇಹಿ, ಇದು ಶ್ಲೋಕ ದ ಲೈನ್ ಆಫ್ ಟ್ರೀಟ್ಮೆಂಟ್. ಸ್ಥೂಲ ಪ್ರಮೇಹಿ ಬಲವಾನಿ ಹೈಕ್, ಇದು ಒಬೇಸ್ ಡಯಾಬಿಟಿಕ್ಸಲ್ಲಿ ಶೋಧನಾ ಟ್ರೀಟ್ಮೆಂಟ್. ದೋಷಾಸ್ ಶುಡ್ ಬಿ ರಿಮೂವ್ಡ್, ಶೋಧನ ಕೊಡ್ತೀವಿ. ಶೋಧನ ಅಂದರೆ ಪಂಚಕರ್ಮ ಟ್ರೀಟ್ಮೆಂಟ್, ವಿರೇಚನ, ವಮನ. ಸೊ 5 types ಆಫ್ ಟ್ರೀಟ್ಮೆಂಟ್ಸ್ ಆರ್ ದೇರ್ ದಟ್ ವಿಲ್ ಬಿ ಗಿವನ್ ಇನ್ ಒಬೇಸ್ ಡಯಾಬಿಟಿಕ್ಸ್. ಆ್ಯಂಡ್ ಲೀನ್ ಡಯಾಬಿಟಿಕ್ಸಲ್ಲಿ ಇಟ್ ಈಸ್ ಕೃಷಮೆ, ಕೆಲವರು ಸಣ್ಣ ಇರ್ತಾರೆ, ಕೆಲವರು ದಪ್ಪ ಇರ್ತಾರೆ. ಸೊ ಲೀನ್ ಡಯಾಬಿಟಿಕ್ಸಲ್ಲಿ ಬ್ರಹ್ಮಣ ನರಿಷಿಂಗ್ ಥೆರಪಿ ಕೊಡಬೇಕು, ನರಿಷಿಂಗ್ ವಿತ್ ಲೆಸ್ ಶುಗರ್, ಆ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಕೃಷ ಪ್ರಮೇಹಿಗೆ ದಟ್ ವಿಲ್ help. So for reference I am giving, if you are interested you can go through this. ಶುಶ್ರುತದಲ್ಲಿ ಅನ್ನಪಾನ ವಿಧಿ ಕಂಪ್ಲೀಟ್ ಕೊಟ್ಟಿದ್ದಾರೆ, ವಾಟ್ ಆಲ್ ಯು ಹ್ಯಾವ್ ಟು ಈಟ್, ರೋಗ ಬಂದಾಗ, ರೋಗ ಇಲ್ಲದೆ ಇದ್ದಾಗ. ಸೂತ್ರಸ್ಥಾನ, ಚರಕ, ಚಾಪ್ಟರ್ 27, ಸೂತ್ರಸ್ಥಾನ, ಅಷ್ಟಾಂಗ ಎಲ್ಲ ಅನ್ನಸ್ವರೂಪ ವಿಧಿ ಅಧ್ಯಾಯ. ಈವನ್ ನಂದು ಇದೆಲ್ಲ ರೆಫರೆನ್ಸ್ ಅದರಿಂದನೇ ತೊಗೊಂಡಿರೋದು. ಸೊ ಸೂತ್ರಸ್ಥಾನದಲ್ಲಿ ಚಾಪ್ಟರ್ 6. ಸೊ ಆಲ್ ದೀಸ್ ಹ್ಯಾವ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೌ ಟು ಈಟ್, ವೆನ್ ಟು ಈಟ್, ವಾಟ್ ಟು ಈಟ್, ಎವ್ರಿಥಿಂಗ್. ಅದರಲ್ಲಿ ಅಟ್ಲೀಸ್ಟ್ 10% ತೊಗೊಳ್ಳಿ ಸಾಕು. ನೆಕ್ಸ್ಟ್ ಪಂಚಕರ್ಮ ಟ್ರೀಟ್ಮೆಂಟ್. ಲಿಟಲ್ ಬಿಟ್ ಆಫ್ ಟ್ರೀಟ್ಮೆಂಟ್ ಪಾರ್ಟ್ ಐ ವಿಲ್ ಟೆಲ್. ಇನ್ ಒಬೇಸ್ ಡಯಾಬಿಟಿಕ್ಸಲ್ಲಿ ವಿತ್ ಒಬೇಸ್ ಡಯಾಬಿಟಿಕ್ಸ್ ವಿತ್ ಸ್ಟ್ರಾಂಗ್ ದೋಷ ಪ್ರಿಡಾಮಿನೆನ್ಸ್ ಆರ್ ಗಿವನ್ ಶೋಧನ, ಕ್ಲೀನಿಂಗ್ ಥೆರಪಿ, ಪಂಚಕರ್ಮ ಟ್ರೀಟ್ಮೆಂಟ್. ವಿರೇಚನ ಈಸ್ ವೆರಿ ಗುಡ್. ವಿರೇಚನ ಅಂದರೆ ಬೇದಿಗೆ ಕೊಡೋದು. ವಿ ಹ್ಯಾವ್ ಅವರ್ ಓನ್ ಮೆನಿ ಘೃತಾಸ್ ಆ್ಯಂಡ್ ಮೆನಿ ಮೆಡಿಕೇಷನ್ಸ್ ಆರ್ ದೇರ್. ಸೊ ಅದನ್ನು ವಿ ವಿಲ್ ಬಿ ಗಿವಿಂಗ್ ಫಾರ್ ಪಂಚಕರ್ಮ. ಫಸ್ಟು ಸ್ನೇಹನ ಕೊಡಬೇಕಾಗತ್ತೆ, ದಟ್ ಈಸ್ ಘೀ ಪ್ರಿಪರೇಷನ್ ಕೊಟ್ಬಿಟ್ಟು ಫಾರ್ 3 days. ಅದಕ್ಕೆ ಅಮೌಂಟ್ 30 ml ಹಿಂಗಿರುತ್ತೆ. ಅಮೌಂಟ್ ಕೊಟ್ಬಿಟ್ಟು ಕಂಪ್ಲೀಟ್ ಬಾಡಿ ಅಂಕ್ಚುಯಸ್ನೆಸ್ನ ಇನ್ಕ್ರೀಸ್ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅಂದರೆ ಸಂಚಯ ಅಂತ ಹೇಳ್ತಾರೆ. ಸೊ ಆಲ್ ದಿ ದೋಷಾಸ್ ವೇರ್ ಎವರ್ ಇಟ್ ಈಸ್ ದೇರ್ ಇನ್ ದ ಬಾಡಿ ದಟ್ ಹ್ಯಾಸ್ ಟು ಕಮ್ ಟು ಒನ್ ಪ್ಲೇಸ್, ದಟ್ ಈಸ್ ಸ್ಟಮಕ್. ಆಮೇಲೆ ವಿ ವಿಲ್ ಬಿ ಗಿವಿಂಗ್ ವಿರೇಚನ. ಆವಾಗ ಸ್ಟಮಕ್ಕಿಂದ ಇಟ್ ವಿಲ್ ಗೋ ಔಟ್, ರೆಕ್ಟಮ್, ಏನಸ್. ಹಾಗೆ ವಿರೇಚನ ಟ್ರೀಟ್ಮೆಂಟ್. ಅದಕ್ಕೆ ಎಷ್ಟು ಸಲ, ಈಗ ಮಧುಮೇಹಿಗಳಿಗಾದರೆ ಹೌ ಮೆನಿ ಟೈಮ್ಸ್ ಇಟ್ ಹ್ಯಾಸ್ ಟು ಬಿ ಗಿವನ್. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಸೊ ಲೆಟ್ ಅಸ್ ನಾಟ್ ಗೋ ಡೀಪ್ ಇಂಟು ಇಟ್. ನೆಕ್ಸ್ಟ್ ಬ್ರಹ್ಮಣ ಆ್ಯಂಡ್ ಸಂಶಮನ ಇನ್ ಲೀನ್ ಡಯಾಬಿಟಿಕ್ಸ್. ಕೃಷ ಪ್ರಮೇಹಿ. ಸೊ ಲೀನ್ ಡಯಾಬಿಟಿಕ್ಸ್ ಅಂದರೆ ವೀಕ್ ಆ್ಯಂಡ್ ಇಮ್ಯಾಶಿಯೇಟೆಡ್ ಇರ್ತಾರೆ ಕೆಲವರು. ಸೊ ಅವರಿಗೆ ದೇ ಹ್ಯಾವ್ ವಾತ ಮೋರ್. ಸಣ್ಣಕ್ಕಿರೋರಿಗೆ ಯೂಶ್ವಲಿ ವಾತ ಪ್ರಿಡಾಮಿನೆನ್ಸ್. ಸೊ ಅವರಿಗೆ ಏನು ಕೊಡಬೇಕು? ಬ್ರಹ್ಮಣ ಟ್ರೀಟ್ಮೆಂಟ್, ನರಿಷಿಂಗ್ ರೆಜುವಿನೇಟಿಂಗ್ ಥೆರಪಿ. ಸೊ ನಮ್ಮಲ್ಲಿ ವಿ ಹ್ಯಾವ್ ಸೆಪರೇಟ್ ಮೆಡಿಸಿನ್ಸ್ ಫಾರ್ ಲೀನ್ ಆ್ಯಂಡ್ ಒಬೇಸ್ ಡಯಾಬಿಟಿಕ್ಸ್.
ಅಲ್ಲೇ ಸಮ್ ಆಯುರ್ವೇದಿಕ್ ಪೀಪಲ್ ಆರ್ ಆಲ್ಸೋ ಫೇಲಿಂಗ್. ಯಾಕೆಂದರೆ ಮೆಡಿಸಿನ್ನ ಅಲೋಪತಿಕ್ಸ್ ಕೊಟ್ಟಂಗೆ ವಿ ಕಾಂಟ್ ಗಿವ್. ಅವ್ರ ಮೆಟ್ಫಾರ್ಮಿನ್ ಎಲ್ರಿಗೂ ಅಪ್ಲೈ ಆಗುತ್ತೆ, ನಾಟ್ ಫಾರ್ ಇನ್ ಆಯುರ್ವೇದ. ಸೊ ವಿ ಹ್ಯಾವ್ ಸೆಪರೇಟ್ ಟ್ರೀಟ್ಮೆಂಟ್ ಸಿಸ್ಟಮ್ಸ್, ಸೊ ದಟ್ ವಿ ಹ್ಯಾವ್ ಟು ಫಾಲೋ. ಸೊ ದೀಸ್ ಆರ್ ದಿ ಪಂಚಕೋಸಿ ನಸ್ಯ, ಸ್ನೇಹಪಾನ, ಅಭ್ಯಂಗ, ಸ್ವೇದನ, ವಮನ, ವಿರೇಚನ, ಬಸ್ತಿ. ಬಸ್ತಿ ಹೆಲ್ಪ್ಸ್ ವೆಲ್ ಇನ್ ಟೈಪ್ 1 ಡಯಾಬಿಟೀಸ್. ಸೊ ಇದು ಫುಡ್ಸ್ ಅಷ್ಟೇ, ಇದು ಗುಡ್ ಫಾರ್ ಡಯಾಬಿಟೀಸ್ ಅಂತ. ಹೋಲ್ಸಮ್ ಡಯಟ್ ಹ್ಯಾಸ್ ಟು ಬಿ ಕನ್ಸ್ಯೂಮ್ಡ್, ಹೋಲ್ಸಮ್ ಲೈಫ್ ಸ್ಟೈಲ್. ಇದೆಲ್ಲ ಯವ, ದಟ್ ಈಸ್ ಬಾರ್ಲಿ, ಗ್ರಾಮ್ಸ್, ಮತ್ತು ಇದು ಮಿಲೆಟ್ಸ್. ಸಿ ಆಲ್ ದೀಸ್ ಆರ್ ಫುಡ್ಸ್ ಅಷ್ಟೇ. ಏನು ತೊಗೋಬೇಕು, ಏನು ಅನ್ಹೋಲ್ಸಮ್, ವಾಟ್ ಯು ಹ್ಯಾವ್ ಟು ಟೇಕ್, ವಾಟ್ ಯು ಶುಡ್ ನಾಟ್ ಟೇಕ್. ಯು ಕ್ಯಾನ್ ಸಿ ನೆಲ್ಲಿಕಾಯಿ is very good in diabetes. We have one preparation, nishamalaki tablets. ಹರಿದ್ರ ಅರಿಶಿನ ಆ್ಯಂಡ್ ಆಮೇಲೆ ನೆಲ್ಲಿಕಾಯಿ ಈಕ್ವಲ್ ಪ್ರಪೋರ್ಷನ್ನಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ನೀವೇ ಯು ಕ್ಯಾನ್ ಮೇಕ್ ಇಟ್ ಎಟ್ ಹೋಮ್. ದಟ್ ಕ್ಯಾನ್ ಬಿ ಗಿವನ್ ಇನ್ ಒಬೇಸ್ ಡಯಾಬಿಟಿಕ್ಸ್. ರೆಗ್ಯುಲರ್ ಇಂಟೇಕ್, ಶುಗರ್ ಲೆವೆಲ್ಸ್ ವಿಲ್ ಕಮ್ ಡೌನ್. ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಅದನ್ನು ನಾವು ಈಗ ಗೌರ್ಮೆಂಟ್ ಲೆವೆಲಲ್ಲೂ ಕೊಡ್ತಾರೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಅದೊಂದೇ ಕೊಡೋದು, ಎಲ್ರಿಗೂ ಅದೇ ಕೊಟ್ಟರೆ ಇಟ್ ವೋಂಟ್ ವರ್ಕ್. ಸೊ ಆಮೇಲೆ ಅನ್ಹೋಲ್ಸಮ್ ಹೆವಿ ಡಯಟ್, ಮಿಲ್ಕ್, ಬಟರ್ ಮಿಲ್ಕ್, ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಅವಾಯ್ಡ್. ನೀವು ಯಾರಾದರೂ ಮನೆಯಲ್ಲಿದ್ದರೆ ಹೇಳಿ ಇಂಥದ್ದು ಅವಾಯ್ಡ್ ಮಾಡಿ, ಈ ಥರ ಫುಡ್ ತೊಗೊಳ್ಳಿ. ದಟ್ ವಿಲ್ ಹೆಲ್ಪ್. ಓವರ್ ಈಟಿಂಗ್, ಇನ್ಕಂಪ್ಯಾಟಿಬಲ್, ಕಫ ಇನ್ಕ್ರೀಸಿಂಗ್ ಡಯಟ್, ಸ್ವೀಟ್. ನೆಕ್ಸ್ಟ್ ವಾಕಿಂಗ್ ಡಿಸ್ಟೆನ್ಸ್, ನೆಕ್ಸ್ಟ್ ಹೋಲ್ಸಮ್ ಲೈಫ್ ಸ್ಟೈಲ್. ಎಷ್ಟು ನಡಿಬೇಕು, ವಿಚ್ ವಾಸ್ ಎಂಪ್ಲಾಯ್ಡ್ ಇನ್ ಏನ್ಷಿಯಂಟ್ ಟೈಮ್ಸ್. 100 ಯೋಜನಾಸ್ ನಡಿಬೇಕು. ಯು ಹ್ಯಾವ್ ಟು ವಾಕ್. ಮುಂಚೆ ನಾವು ಈಗ ಲೇಡೀಸು ವಿ ನೆವರ್ ವರ್ಕ್ ಎಟ್ ಹೋಮ್. ಹೊರಗೂ ಕೆಲಸ ಮಾಡಲ್ಲ, ಮನೆಯಲ್ಲೂ ಮಾಡಲ್ಲ. ಎವ್ರಿಥಿಂಗ್ ಇಟ್ಸ್ ಲೈಫ್ ಈಸ್ ವೆರಿ ಈಸಿ ನೌ. ಮುಂಚೆ ಹಂಗಿರಲ್ಲ, ಕುಟ್ಟೋದು, ಬೀಸ. ಆ್ಯಕ್ಚುಲಿ ದಟ್ ವಾಸ್ ಎ ವೆರಿ ಗುಡ್ ಎಕ್ಸಸೈಸ್ ಫಾರ್ ದಿ ಶೋಲ್ಡರ್ಸ್. ಈಗಿಲ್ಲ ಏನು ಎಕ್ಸಸೈಸ್. ಅದಕ್ಕೆ ಅಟ್ಲೀಸ್ಟ್ ವಿ ಹ್ಯಾವ್ ಟು ವಾಕ್. ಬೇರೆ ಥರ ಎಕ್ಸಸೈಸಸ್ ಮಾಡಿ ಮನೆಯಲ್ಲಿ. ದಟ್ ಸರ್ ಹೀ ಈಸ್ ಎ ಬೆಟರ್ ಪರ್ಸನ್ ಅದ್ರ ಬಗ್ಗೆ ಮಾತಾಡೋಕ್ಕೆ. ಸೊ ದೆರ್ ಆರ್ ಸ್ಪೆಸಿಫಿಕ್ ಎಕ್ಸಸೈಸಸ್ ಫಾರ್ ಡಯಾಬಿಟೀಸ್. ಆಸನಗಳಿದೆ. ಪರ್ ಡೇ ವುಡ್ ಬಿ ಸಫಿಷಿಯೆಂಟ್. ನೋಡಿ, ನಾಟ್ ಬಿ ಪಾಸಿಬಲ್ ಅಟ್ ಪ್ರೆಸೆಂಟ್. ಇಷ್ಟಾದರೂ ಮಾಡಿ. 70,000 ಟು 7,000 ಅದು ತಪ್ಪು ಆಗಿದೆ. 7,000 ಟು 10,000 ಸ್ಟೆಪ್ಸ್ ಪರ್ ಡೇ ವುಡ್ ಬಿ ಸಫಿಷಿಯೆಂಟ್. ಸೊ ರೆಗ್ಯುಲರ್ ಎಕ್ಸಸೈಸ್, ಮೀಲ್ ಟೈಮಿಂಗ್ಸ್, ಇಷ್ಟು ಸಿಂಪಲ್ ಥಿಂಗ್ಸ್ ಯು ಕ್ಯಾನ್ ಮೇಂಟೈನ್. ಸೊ ವಾಕಿಂಗ್ ಎ ಡಿಸ್ಟೆನ್ಸ್ ಆಫ್ 100 ಯೋಜನಾಸ್. ಅನ್ಹೋಲ್ಸಮ್ ವಿಚ್ ವಾಸ್ ಎಂಪ್ಲಾಯ್ಡ್ ಇನ್ ಏನ್ಷಿಯಂಟ್ ವುಡ್ ನಾಟ್ ಬಿ ಪಾಸಿಬಲ್. ಸೇಮ್ ಥಿಂಗ್ ಈಸ್ ರಿಪೀಟೆಡ್ ಅಷ್ಟು. ನೆಕ್ಸ್ಟ್ ಕಫಜ ಪ್ರಮೇಹ ಸಾಧ್ಯ. ಕಫಜ ಪ್ರಮೇಹ ಅದು 10 ಟೈಪ್ಸ್ ಹೇಳಿದ್ನಲ್ಲ, ಅದು ಇಟ್ ಇಸ್ ಟ್ರೀಟಬಲ್. ಅದಕ್ಕೆ ಹೇಳಿದ್ದು ಇನ್ ದ ಇನಿಷಿಯಲ್ ಸ್ಟೇಜಸ್ ಯು ಹ್ಯಾವ್ ಟು ಟ್ರೀಟ್. ಪಿತ್ತಜ ಪ್ರಮೇಹ ಅಂದರೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿರುತ್ತೆ. ಇಟ್ ಕ್ಯಾನ್ ಬಿ ಮ್ಯಾನೇಜ್ಡ್, ಅಲಿವಿಯೇಟ್ ದ ಸಿಂಪ್ಟಮ್ಸ್ ಅಷ್ಟೇ. ಆ್ಯಂಡ್ ದೋಷ ದೂಷ್ಯ. ಸೊ ವಿಷೇಟೆಡ್ ದೋಷಾಸ್ ಇನ್ಫಿಲ್ಟ್ರೇಟ್. ದೂಷ್ಯ ಅಂದರೆ ಧಾತು, ಸಪ್ತಧಾತುಗಳು. ದಟ್ ವಿಲ್ ಇನ್ಫಿಲ್ಟ್ರೇಟ್. ಸೊ ಅವಾಗ ಕಷ್ಟ. ಯಾಪ್ಯ. ಬಟ್ ಯಾಪ್ಯ ಅಂದರೆ ಕಷ್ಟ ಸಾಧ್ಯ. ವಾತಜ ಪ್ರಮೇಹ 4 ಟೈಪ್ಸ್ ಆಗಲೇ ಹೇಳೋದ್ನಲ್ಲ, ದಟ್ ಈಸ್ ಅಸಾಧ್ಯ. ಸೊ ಮಧುಮೇಹ ಇಸ್ ದಿ ಲಾಸ್ಟ್, ವಿಚ್ ಈಸ್ ವೆರಿ ಡಿಫಿಕಲ್ಟ್, ನಾಟ್ ಪಾಸಿಬಲ್. ಸೊ ದೀಸ್ ಆರ್ ಸಮ್ ಆಫ್ ದಿ ಡ್ರಗ್ಸ್. ಅರಿಶಿನ, ಅಶ್ವಗಂಧ, ಆಮೇಲೆ ಇದು ಜಿಂಜರ್, ವಾಟ್ ಇಸ್ ದ ಗುಗ್ಗುಳು ಅಲ್ವಾ. ಆ್ಯಂಡ್ ಸೊ ದೀಸ್ ಆರ್ ಸಮ್ ಆಫ್ ದಿ ಮೆಡಿಸಿನ್ಸ್. ಮೆಡಿಸಿನ್ಸ್ ಅಲ್ಲ, ನಟ್ಮೆಗ್, ತುಳಸಿ. ಸರ್ ಇಟ್ ಇಸ್ ನಾಟ್ ಕ್ಲಿಯರ್. ಅದೇ ನಾನೇ ಮಾಡಿರೋದು. ನನಗೆ ಜಂಬು, ನೇರಳೆ ಬೀಜ ಇದರಲ್ಲೂ ಆಗಲ್ಲ ಸರ್, ಇಲ್ಲಿಂದ ಕಾಣುತ್ತೆ ಕರೆಕ್ಟಾಗಿ. ಸೊ ಆಲ್ ದೀಸ್ ಥಿಂಗ್ಸ್, ಆಯುರ್ವೇದಿಕ್ ಹರ್ಬ್ಸ್ ಆರ್ ದೇರ್, ಸೋ ಮೆನಿ ಆರ್ ದೇರ್. ಸೊ ದೀಸ್ ಥಿಂಗ್ಸ್ ಯು ಕ್ಯಾನ್ ಈಟ್. ಆ್ಯಪಲ್ ಅದು ಐ ಡೋಂಟ್ ಥಿಂಕ್ ಇಟ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್. ಬನಾನಾ, ಪಚ್ಚಬಾಳೆಹಣ್ಣು ಬೇಡ. ಏಲಕ್ಕಿ ಬಾಳೆಹಣ್ಣು ಇಸ್ ಓಕೆ. ಆಮೇಲೆ ದಾಳಿಂಬೆ, ಸಮ್ ದೇಸಿ ಫ್ರೂಟ್ಸ್ ಆರ್ ವೆರಿ ಗುಡ್. ಬಟ್ ಫಾರಿನ್ ಅಮೆರಿಕನ್ ಫ್ರೂಟ್ಸ್ ಕೆಲವು ಯು ಬೆಟರ್ ಅವಾಯ್ಡ್.
ವಿಚ್ ಆರ್ ಟೂ. ಇವಾಗ ಆರೆಂಜಸ್ ಬಂದಿದೆಯಲ್ಲ, ಟ್ಯಾಂಗ್ ಬೇಬಿ ಆರೆಂಜಸ್ ಆ್ಯಂಡ್ ಇನ್ನೊಂದು ದಪ್ಪ ಆರೆಂಜ್, ದೋಸ್ ಆರ್ ನಾಟ್ ಗುಡ್. ತುಂಬ ಸ್ವೀಟ್ ಇರುತ್ತೆ, ದಟ್ ಈಸ್ ನಾಟ್ ಗುಡ್. ಮಾಮೂಲು ನಮ್ಮದು ನಾಗ್ಪುರ ಆರೆಂಜಸ್ ಆರ್ ವೆರಿ ಗುಡ್, ಈವನ್ ಡಯಾಬಿಟಿಕ್ಸ್ ಕ್ಯಾನ್ ಈಟ್. ಸೊ ಕಾಂಪ್ಲಿಕೇಶನ್ಸ್, ಇಫ್ ಇಟ್ ಈಸ್ ಲೆಫ್ಟ್ ಅನ್ಟ್ರೀಟೆಡ್ ಮಧುಮೇಹ, ಇಟ್ ಲೀಡ್ಸ್ ಟು ಮೆನಿ ಡಯಾಬಿಟಿಕ್ ನ್ಯೂರೋಪತಿ, ನರ್ವ್ ಡ್ಯಾಮೇಜ್, ರೆಟಿನೋಪತಿ, ಐಸ್ ಡ್ಯಾಮೇಜ್, ಆಮೇಲೆ ರೀನಲ್ ಫೇಲ್ಯೂರ್ಸ್, ಕಿಡ್ನಿ ಫೇಲ್ಯೂರ್ ಆಗಿ ದೇ ಗೋ ಫಾರ್ ಡಯಾಲಿಸಿಸ್, ಆಮೇಲೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಆಮೇಲೆ ಡಯಾಬಿಟಿಕ್ ಫುಟ್ ಅಂದರೆ ಗಾಯ ಆಗಿಬಿಟ್ಟು ಹೀಲ್ ಆಗದೆ ಇರೋದು. ದೆನ್ ಸ್ಕಿನ್ ಇನ್ಫೆಕ್ಷನ್ಸ್, ಪೂರ್ ವೂಂಡ್ ಹೀಲಿಂಗ್. ಸೊ ವರ್ಲ್ಡ್ ಡಯಾಬಿಟಿಸ್. ಸೊ ದೀಸ್ ಆರ್ ದಿ ಕಾಂಪ್ಲಿಕೇಶನ್ಸ್. ಇದು ವಿಚ್ ಇಸ್ ಎ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ಡಯಾಬಿಟಿಸ್. ಸೊ ಈಗ ಡಯಾಬಿಟಿಸ್ ಇಟ್ ಈಸ್ ವೆರಿ ರ್ಯಾಂಪೆಂಟ್ ಆ್ಯಂಡ್ ತುಂಬ ಇವಾಗ ಇರೋದು. ಸೊ ಅವ್ರು ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ November 14th ಮಾಡ್ತಾರೆ. ಸೊ ನೆಕ್ಸ್ಟ್ ಕಮ್ಸ್ ಹಾರ್ಟ್. ಇದು ಜಾಸ್ತಿ ಇಲ್ಲ, ಸೊ ಐ ವಿಲ್ ಫಿನಿಶ್ ಇಟ್ ಆಫ್ ಸೂನ್. ಬೋರ್ ಆಗ್ತಿಲ್ಲ ತಾನೇ? ಆಮೇಲೆ ಈಗ ವಿ ವಿಲ್ ಲೆಟ್ ಅಸ್ ಗೋ ಇನ್ ಟು ಹಾರ್ಟ್. ಇಷ್ಟು ಹೊತ್ತು ಪ್ಯಾನ್ಕ್ರಿಯಾಸ್ ಎಲ್ಲ ನೋಡಿದ್ವಿ. ಡಯಾಬಿಟೀಸ್ ವಾಸ್ ಆಲ್ಸೋ ಇಟ್ಸ್ ಎ ಮೇಜರ್ ಡಿಸೀಸ್, ಮೇಜರ್ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಹೈಪರ್ ಟೆನ್ಷನ್. ಇದು ನಮ್ಮ ಹಳ್ಳಿಗಳಲ್ಲೆಲ್ಲ ಅಕ್ಕ ತಂಗೀರು ಅಂತ ಹೇಳ್ತಾರೆ. ಸೊ ಅದು ಒಂದಿದ್ರೆ ಒಂದು ಬರುತ್ತಂತಲ್ಲ ಮೇಡಮ್. ಸೊ ಎರಡು ಒಟ್ಟೊಟ್ಟಿಗೆ ಬರೋದು ಅಕ್ಕ ತಂಗೀರು. ಇಟ್ ಈಸ್ ಹೈ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್. ಸೊ what is hypertension? Pressure in a person's blood vessels remains elevated. That is when you see in the sphygmomanometer, diastolic pressure, and when the heart gets blood, pumps out blood, ಅದು ಎರಡು ಪ್ರೆಷರ್. ಅದು ಎಷ್ಟಿದೆ ಅಂತ ಮೆಷರ್ ಮಾಡಿದಾಗ ದ ಸಿಸ್ಟೋಲಿಕ್ ಶುಡ್ ಬಿ 120, ಡಯಾಸ್ಟೋಲಿಕ್ ಶುಡ್ ಬಿ 80. ಅದು ಎರಡು ಅದು ನಾರ್ಮಲ್ ರೇಂಜ್ ಇಟ್ಟಿದ್ದಾರೆ. ದಟ್ ಕ್ಯಾನ್ ಬಿ 110, 70 to 140, 90 till that it is okay. ಅಷ್ಟವರೆಗೂ ಇದ್ದರೂ ಏನು ಪ್ರಾಬ್ಲಮ್ ಆಗಲ್ಲ. ಬಿಯಾಂಡ್ ದಟ್ ಇಟ್ ಕ್ರಿಯೇಟ್ಸ್ ಪ್ರಾಬ್ಲಮ್ಸ್. ಸೊ ಪರ್ಸಿಸ್ಟೆಂಟ್ ಎಲಿವೇಷನ್ ಆಫ್ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಮೋರ್ ದ್ಯಾನ್ 140, ಡಯಾಸ್ಟೋಲಿಕ್ ಮೋರ್ ದ್ಯಾನ್ 90, ಇಟ್ ಈಸ್ ಪ್ರಾಬ್ಲಮ್ಯಾಟಿಕ್. ಸೊ ಪ್ರಿವೆಲೆನ್ಸ್, ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ. ಇಷ್ಟು ಜನಕ್ಕಿದ್ದಾರೆ ಹೈಪರ್ ಟೆನ್ಷನ್, ಡಿಟೆಕ್ಟೆಡ್ ಕೇಸಸ್. ದೇ ಡೈ ಡ್ಯೂ ಟು 1.6 million. ಹೈಪರ್ ಟೆನ್ಷನ್ ಬಂದ ತಕ್ಷಣ ಸತ್ತೋಗಲ್ಲ. ಹೈಪರ್ ಟೆನ್ಷನ್ ಬಂದು ಅದರದ್ದು ಮುಂದುವರೆದ ಭಾಗ. ದೆರ್ ಆರ್ ಸೋ ಮೆನಿ ಕಂಡೀಷನ್ಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್, ಅದು ಯಾವಾಗಲೇ ಹೇಳಿದ್ನಲ್ಲ, ಬ್ರೈನ್ ಇನ್ಫಾರ್ಕ್ಷನ್ಸ್, ಸೋ ಮೆನಿ ಆರ್ ದೇರ್. ಸೊ ಆ ಥರ ಆದಾಗ ಹೆಮರೇಜಿಯಾ, ಆವಾಗ ದಟ್ ಲೀಡ್ಸ್ ಟು ಡೆತ್ಸ್. ಸೊ ಇನ್ ಇಂಡಿಯಾ 220 million ಡಿಟೆಕ್ಟೆಡ್. ಸೊ ಅಕಾರ್ಡಿಂಗ್ ಟು ಆಯುರ್ವೇದ, ಹೈ ಬ್ಲಡ್ ಪ್ರೆಷರ್ ಕಾನ್ಸೆಪ್ಟೇ ಇಲ್ಲ ನಮ್ಮಲ್ಲಿ. ಆಯುರ್ವೇದದಲ್ಲಿ ನೋ ಹೈ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಕಾನ್ಸೆಪ್ಟ್. ಈಗ ರಕ್ತಚಾಪ ಅಂತ ಅದೊಂದು ನ್ಯೂ ಟರ್ಮ್ ದೇ ಹ್ಯಾವ್ ಕಾಯಿಂಡ್. ಸೊ ವಿ ಕನ್ಸಿಡರ್ ಇಟ್ ಆಸ್ ಅಬ್ನಾರ್ಮಲ್ ಫಂಕ್ಷನಿಂಗ್ ಆಫ್ ವ್ಯಾನವಾತ ಆ್ಯಂಡ್ ಉದಾನವಾತ. ವ್ಯಾನವಾತ ಅಂದರೆ ದೇರ್ ಆರ್ 5 types ಆಫ್ ವಾತ: ಸಮಾನ, ಉದಾನ, ಅಪಾನ, ಹೀಗೆ 5 ಪ್ರಾಣ, ಆ ಥರ. So, Vyana is something which is present in the chest region. Udanavata, throat region. So, idishtu adaralli nodi chakra, vishuddha chakra, idu. Amate ranjaka pitta, yakrut sthana, avalambak. So, these things it is very difficult to understand. So, Vyanavata, ee portion, chest region alli ಏನೇನು ಇರುತ್ತೆ ಅದೆಲ್ಲ ಹಾಳಾದರೆ ಪಿತ್ತ, ವಾತ, ಕಫ ಇದಿಷ್ಟು ಇಫ್ ಇಟ್ ಈಸ್ ವಿಷಿಯೇಟೆಡ್ ದೆನ್ ಇಟ್ ಲೀಡ್ಸ್ ಟು ಹೈ ಬ್ಲಡ್ ಪ್ರೆಷರ್. ಸೊ ಫಂಕ್ಷನಿಂಗ್ ಆಫ್ ದಿ ಆ್ಯಂಡ್ ಲಾಸ್ ಆಫ್ ಫಂಕ್ಷನಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ದಿ ಚೆಸ್ಟ್ ರೀಜನ್ ಆ್ಯಂಡ್ ವಾತ. ಸೊ ಅದು ದಟ್ ಲೀಡ್ಸ್ ಟು ಹೈಪರ್ ಟೆನ್ಷನ್ ಅಂತ. ಅದನ್ನು ದೇ ಹ್ಯಾವ್ ನ್ಯೂಲಿ ಡಿಫೈನ್ಡ್ ಅಷ್ಟೆ. ನಮ್ಮಲ್ಲಿ ಅದು ಇರಲಿಲ್ಲ. ಸೊ ರಕ್ತಗತ ವಾತ ಅಂತ ಹೇಳ್ತಾರೆ, ಅಥವಾ ಈಗ ಕನ್ನಡದ ಪದ ರಕ್ತದ ಛಾಪ. ಸೊ ವೆನ್ ದ ವಿಷಿಯೇಟೆಡ್ ವಾತ ಗೆಟ್ಸ್ ಲಾಡ್ಜ್ಡ್ ಇನ್ ದ ಸರ್ಕ್ಯುಲೇಟಿಂಗ್ ರಕ್ತಧಾತು, ಇಟ್ ಕಾಸಸ್ ಡಿಸ್ಟರ್ಬೆನ್ಸಸ್. ಸೊ ಆ್ಯಂಡ್ ದೆನ್ ಇಟ್ ಲೀಡ್ಸ್ ಟು ಹೈಪರ್ ಟೆನ್ಷನ್. ಅದೇ ಎಕ್ಸ್ಪ್ಲನೇಷನ್ ಅಷ್ಟೇ. ಅವಲಂಬಕ ಕಫ ಗೇನ್ಸ್
pathological increase, they cause blocks in the arteries. So avalambaka kapha is something, there are 5 types of kapha, mattadne helbeku nanu. Avalambaka kapha is present in the chest region, heart is the sthana. So adu vitiate agi andre it gets destroyed and forms blocks in the heart. Avaga adu movement of vata normal agalla. So that is how blocks will be present in the heart, and it blocks the normal blood flow, raktachapa increase agi it may further lead to heart attacks. So in raja tama bhavas, mind factors, that is also one of the reasons. Rajas tamas bhava contribute to pathogenesis of hypertension. So causes, genetics genes alle. So smoking, overweight, lack of physical activity, again same lifestyle, too much salt consumption. Too much salt consumption is also not a very strong reason. Ekendre if you can digest the salt what you have consumed, nothing will happen. Lack of physical activity, ಮತ್ತೆ too much alcohol consumption, ಇವಾಗ ತುಂಬ ಇದೆ ಅದು. ಸೊ ದಟ್ ಈಸ್ ಆಲ್ಸೋ ಒನ್ ರೀಸನ್. ಸ್ಟ್ರೆಸ್, ವರ್ಕ್ ಸ್ಟ್ರೆಸ್, ಮತ್ತು ಹೊರಗಡೆ ಏನೇನು, ದೆರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ಸ್ಟ್ರೆಸ್. ನಾವು ಮಾಡಿಕೊಂಡ್ರೆ ಎಲ್ಲ ಸ್ಟ್ರೆಸ್. ಇಫ್ ನಾಟ್, ಮತ್ತು ಓಲ್ಡರ್ ಏಜ್, ಜೆನೆಟಿಕ್ಸ್, ಫ್ಯಾಮಿಲಿ ಹಿಸ್ಟ್ರಿ, ಕ್ರಾನಿಕ್ ಕಿಡ್ನಿ ಡಿಸೀಸಸ್, adrenal thyroid diseases, thyroid problem, even that is also too much now. Sleep apnea, sleep, if there is no good sleep, ಸುಮ್ಮನೆ ಬೇಡದೇ ಇರೋದೆಲ್ಲ ಯೋಚನೆ ಮಾಡ್ತಾ ಇದ್ದರೆ ನಿದ್ದೆ ಬರಲ್ಲ, ಆವಾಗ ದಟ್ ಲೀಡ್ಸ್ ಟು ಹೈಪರ್ಟೆನ್ಷನ್. ನೆಕ್ಸ್ಟ್ ಕಮ್ಸ್ ಸಿಂಪ್ಟಮ್ಸ್, ಸಿವಿಯರ್ ಹೆಡೇಕ್ ಮತ್ತು ಚೆಸ್ಟ್ ಪೇಯ್ನ್. ಅಬೌಟ್ 48, ತುಂಬ ಜನಕ್ಕೆ ಚೆಸ್ಟ್ ಪೇಯ್ನ್ ಬರಲ್ಲ, ಅದಕ್ಕೆ 48% ಹಾಕಿದ್ದಾರೆ. ಸೊ ಸಮ್ ಪೀಪಲ್ ಗೆಟ್ ಇಟ್, ಸಮ್ ಪೀಪಲ್ ಮೇ ನಾಟ್. ವರ್ಟಿಗೋ, ತಲೆ ಚಕ್ಕರ್, ನಾಸಿಯಾ ಆ್ಯಂಡ್ ವಾಮಿಟಿಂಗ್. ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಆ್ಯಕ್ಚುಲಿ ಇನ್ ದ ಇನಿಷಿಯಲ್ ಸ್ಟೇಜಸ್ ಇರಲ್ಲ. ವೆನ್ ಇಟ್ ಐ ಮೀನ್ ವೆನ್ ದ ಹಾರ್ಟ್ ಈಸ್ ಸೀರಿಯಸ್ಲಿ ಇನ್ವಾಲ್ವ್ಡ್, ಬ್ಲಾಕ್ಸ್ ಆ ಥರ ಎಲ್ಲ ಜಾಸ್ತಿ ಆದಾಗ ಮೇ ಬಿ ವಿಲ್ ಹ್ಯಾವ್ ನಾಸಿಯಾ ಆ್ಯಂಡ್ ವಾಮಿಟಿಂಗ್. ಶಾರ್ಟ್ನೆಸ್ ಆಫ್ ಬ್ರೆತ್ ಈಸ್ ವೆರಿ ಕಾಮನ್, ಅದಾಗತ್ತೆ. ಗೊತ್ತಲ್ವಾ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂದರೆ? ಉಸಿರಾಡಕ್ಕೆ ಅದೇ ನೀವು ಓಮ್ ಅಂತ ಮಾಡಿದಾಗ ಅದು ಒಂದು ಸ್ಟ್ರೆಚ್ ಬರಲ್ಲ ಮಧ್ಯದಲ್ಲಿ, ಅದು ದಟ್ ಈಸ್ ಶಾರ್ಟ್ನೆಸ್, ಬ್ರೆತ್ ಕಂಟ್ರೋಲ್ ಹೋಗುತ್ತೆ. ನೋಸ್ ಬ್ಲೀಡ್, ಇದೆಲ್ಲ ಇನ್ನು ಥರ ಅಡ್ವಾನ್ಸ್ ಸ್ಟೇಜಸಲ್ಲಿ ಬರೋದು, ನೋಸ್ ಬ್ಲೀಡ್. ಆ್ಯಂಡ್ ದೆನ್ ವಿಷನ್ ಚೇಂಜಸ್, ಹೈಪರ್ಟೆನ್ಸಿವ್ ರೆಟಿನೋಪತಿ, ಡಯಾಬಿಟಿಕ್ ರೆಟಿನೋಪತಿನೂ ಇದೆ, ಹೈಪರ್ಟೆನ್ಸಿವ್ ರೆಟಿನೋಪತಿನೂ ಇದೆ. So even that destroys the eyesight, double vision, dim vision, permanent vision loss ಆಗೋ ಚಾನ್ಸಸ್ ಇದೆ. ಸ್ವೆಟ್ಟಿಂಗ್, ಡಿಸ್ಟರ್ಬ್ಡ್ ಸ್ಲೀಪ್, ಮಸಲ್ ಟ್ವಿಚಿಂಗ್, ಅದರೋದು ಯು ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಚರ್ಮ ಎಲ್ಲಂದ್ರಲ್ಲ ಅದರತ್ತೆ, ಶೇಕ್ಸ್, ಟ್ರೆಮರ್ಸ್ ಆರ್ ದೇರ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸಿಂಪ್ಟಮ್ಸ್. ಅದಕ್ಕೆ ಹೈಪರ್ಟೆನ್ಷನ್ ಒಂದೇ ಅಲ್ಲ, ದೇರ್ ಆರ್ ಸೋ ಮೆನಿ ನ್ಯೂರಲಾಜಿಕಲ್ ಫ್ಯಾಕ್ಟರ್ಸ್ ಆಲ್ಸೋ. ಆಮೇಲೆ ರಿಂಗಿಂಗ್ ಸೌಂಡ್ ಇನ್ ದಿ ಇಯರ್ಸ್, ಗುಯ್ ಅನ್ನೋದು ಕುತ್ಕಿವಿ, ಮತ್ತು ಆಂಗ್ಸೈಟಿ, ಫಿಯರ್ ಸೈಕೋಸಿಸ್, ಸುಮ್ಮನೆ ಭಯ ಆಗೋದು, ಆ ಥರ ಏನೂ ಇರಲ್ಲ, ಕಾರಣ ಇಲ್ಲದೆ ಹೆದರ್ಕೊಳ್ತಾರೆ. ಅಯ್ಯೋ ನಾನು ಹೋಗ್ತಾ ಇದ್ದೆ ಸಡನ್ ಬೀಳೋಂಗಾಯಿತು, ಏನೋ ಒಂಥರ ಭಯ ಆಯಿತು. ಆಲ್ ದೀಸ್ ಆರ್ ವೆರಿ ಕಾಮನ್ ಸಿಂಪ್ಟಮ್ಸ್. ಮತ್ತು 10 ಸಿಂಪ್ಟಮ್ಸ್ ಹೇಳಿದ್ದಾರೆ ಇದರಲ್ಲಿ ನೋಡಿ. ಪರ್ಸಿಸ್ಟೆಂಟ್ ಹೆಡೇಕ್ಸ್, ಸಿಂಪ್ಟಮ್ಸ್ ಆಫ್ ಯೂಶಲಿ ಇಟ್ ಇನ್ ದಿ ಇನಿಷಿಯಲ್ ಸ್ಟೇಜಸ್ ಇಟ್ ವಿಲ್ ನಾಟ್. ಇವಾಗ ಸಡನ್ನಾಗಿ ಯಾವುದೋ ಒಂದು ಪೇಷಂಟ್, ಇಫ್ ಸಂಬಡಿ ಇಸ್ ಟಾಕಿಂಗ್, ಏನೂ ಇರಲ್ಲ, ದೇ ವೋಂಟ್ ಹ್ಯಾವ್ ಎನಿಥಿಂಗ್, ನಾರ್ಮಲಾಗಿರ್ತಾರೆ. ಸಡನ್ನಾಗಿ ಇಫ್ ಯು ಸುಮ್ಮನೆ ನೋಡೋಣ, ಯಾರೋ ನೋಡಿಸ್ಕೊಳ್ತಾ ಇರ್ತಾರೆ, ನನಗೂ ನೋಡಪ್ಪ, ನೋಡಿದ್ರೆ ಸಡನ್ಲಿ ದೇ ವಿಲ್ ಹ್ಯಾವ್ ಹೈ ಬ್ಲಡ್ ಪ್ರೆಷರ್. ಸೊ ದಟ್ ವಿಲ್ ನಾಟ್ ಹ್ಯಾವ್ ಕ್ಲೂಲೆಸ್ ಇರುತ್ತೆ. 46% ಅಡಲ್ಟ್ಸ್ they won't know they have hypertension. So ಡಿಟೆಕ್ಟ್ ಆಗೋದು ಯಾವಾಗ? ಈ ಥರ ಚೆಸ್ಟ್ ಪೇಯ್ನ್, ಡಿಸಿನೆಸ್ ಹಿಂಗೆ ನಮಗೆ ಬಂದಾಗ ನಾವು ಹೋಗಿ ತೋರಿಸ್ಕೊಳ್ತೀವಿ. ಸೊ ದೀಸ್ ಆರ್ ದಿ ಸಿಂಪ್ಟಮ್ಸ್. ಮತ್ತು ಚೇಂಜಸ್ ಇನ್ ಯುವರ್ ಮೆಂಟಲ್ ಫಂಕ್ಷನ್, ಹಾರ್ಟ್ ಪ್ಯಾಲ್ಪಿಟೇಷನ್ಸ್, ಯೂರಿನೇಷನ್ ವಿಲ್ ಬಿ ಲೆಸ್. ಡಯಾಬಿಟಿಸ್ ಇದ್ದರೆ ಯೂರಿನೇಷನ್ ವಿಲ್ ಬಿ ಮೋರ್.
ಇಲ್ಲಿ ಕಮ್ಮಿ ಇರುತ್ತೆ. ಸೀಜರ್ಸ್, ಟ್ರೆಮರ್ಸ್ ಇನ್ ದಿ ಬಾಡಿ, ಮತ್ತು ಹೆಡೇಕ್, ಸೈನ್ಸ್ ಆಫ್ ಸ್ಟ್ರೋಕ್, ಅದು ಫರ್ದರ್ ಸ್ಟೇಜಸ್ಸಲ್ಲಿ. ಫೇಶಿಯಲ್ ಡ್ರೂಪ್, ಫೇಶಿಯಲ್ ಪ್ಯಾಲ್ಸಿ ನೋಡಿರ್ತೀರ, ಕೆಲವು ಒನ್ ಸೈಡೆಡ್ ಫೇಶಿಯಲ್ ಪ್ಯಾಲ್ಸಿ ಎಲ್ಲ ಆಗುತ್ತೆ. ಸೊ ಅದು ದಟ್ ಈಸ್ ಎ ಅಡ್ವಾನ್ಸ್ಡ್ ಸ್ಟೇಜಸ್. ಸ್ಲರ್ಡ್ ಸ್ಪೀಚ್, ಮಾತಾಡೋಕ್ಕಾಗಲ್ಲ, ಸಡನ್ಲಿ ದೇರ್ ವಿಲ್ ಬಿ ತೊದಲು ಮಾತು, ಮತ್ತು ದೇ ಕಾಂಟ್ ಕಮ್ಯುನಿಕೇಟ್ ಪ್ರಾಪರ್ಲಿ. ಆಮೇಲೆ ವೀಕ್ನೆಸ್ ಇನ್ ದಿ ಲೆಗ್ಸ್ ಆ್ಯಂಡ್ ಆರ್ಮ್, ವಿಷನ್ ಚೇಂಜಸ್, ಇದೆಲ್ಲ ದೀಸ್ ಆರ್ ಸ್ವೆಲ್ಲಿಂಗ್. ಸಿ, ಇರ್ರೆಗ್ಯುಲರ್ ಹಾರ್ಟ್ ಬೀಟ್, ಸ್ವೆಲ್ಲಿಂಗ್ ಇನ್ ದಿ ಲೆಗ್ಸ್, ಫೀಟ್ ಆ್ಯಂಡ್ ಆ್ಯಂಕಲ್ಸ್, ಊತ ಬರುತ್ತೆ ಕಾಲಲ್ಲಿ. ಸ್ಲೀಪ್ ಡಿಸ್ಟರ್ಬೆನ್ಸಸ್, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ಟೈಪ್ಸ್ ಆಫ್ ಹೈಪರ್ ಟೆನ್ಷನ್, ಪ್ರೈಮರಿ, ಸೆಕೆಂಡ್ರಿ ಮತ್ತು ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂದರೆ ಡಾಕ್ಟ್ರನ್ನ ನೋಡಿದಾಗ ಬಿ ಪಿ ಹೈ ಆಗೋದು. ಮತ್ತು ಪ್ರೈಮರಿ ಹೈಪರ್ ಟೆನ್ಷನ್ ಅಂತಂದರೆ ಬಿಕಾಸ್ ಆಫ್ ಜೆನೆಟಿಕ್ಸ್, ಫ್ಯಾಮಿಲಿ ಹಿಸ್ಟ್ರಿ ಇದೆಲ್ಲ ಇರುತ್ತೆ ಬರೋದು. ಸೆಕೆಂಡ್ರಿ ಹೈಪರ್ ಟೆನ್ಷನ್ ಮೀನ್ಸ್ ಐಡೆಂಟಿಫೈಯಬಲ್ ಕಾಸ್. sometimes it will be there, sometimes it might not be there also. Medication, because of medications, so many reasons are there. Agle kottnalla there, I told about many reasons. So because of that you get secondary hypertension. Amele because of many diseases, ivaga bere yavado diseases ide, adakke you are going through medication, you are taking so many medicines because of diseases. So because of that also you may get hypertension. So white coat, masked, when you go to the clinic, when you go to the hospital, your BP will be high. Sustained, it is high no matter where you are. Nocturnal, sometimes when you go to sleep, it will be high. 10 ways to control. Lose extra weight and watch your waistline. Exercise regularly. Eat a healthy diet. Reduce salt and sodium. Limit alcohol. Quit smoking. Get a good night's sleep. Ease stress. Track your blood pressure at home. Get regular checkups. Then control your cholesterol and blood sugar. So ಇದರಲ್ಲಿ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ. ಸೊ ನಿಮಗೆ ಗೊತ್ತಾಗೋಗುತ್ತೆ. ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕು. ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕು ಅಂದ ತಕ್ಷಣ ತುಪ್ಪ ಬಿಡು, ಎಣ್ಣೆ ಬಿಡು, ಎಲ್ಲ ಬಿಟ್ಬಿಡೋದಲ್ಲ. ನಿಮ್ಮ ಡೈಜೆಸ್ಟಿವ್ ಕೆಪಾಸಿಟಿ ಎಷ್ಟಿದೆಯೋ ದಟ್ ಸೋ ಮಚ್ ಆಫ್ ಆಯಿಲ್ ಆ್ಯಂಡ್ ಘೀ ಯು ಕ್ಯಾನ್ ಟೇಕ್. ಎಲ್ಲ ಬಿಟ್ಬಿಟ್ಟು ಶುಗರ್ ತಿನ್ನಲ್ಲ, ಲೀವಿಂಗ್ ಶುಗರ್ ಬಿಟ್ಟರೆ ವೆಯ್ಟ್ ಲಾಸ್ ಆಗುತ್ತೆ ಅಂದ್ಬಿಟ್ಟು ದೇ ನೆವರ್ ಟೇಕ್ ಶುಗರ್. ದೋಸ್ ಥಿಂಗ್ಸ್ ಯು ಕಾಂಟ್ ಡೂ. ಏಕೆ ಅಂತಂದರೆ ಶುಗರ್ ಬ್ರಹ್ಮಣದ ನರಿಷ್ಮೆಂಟ್ ಬೇಕು, ಶುಗರೇ ಇಲ್ಲದೆ ಆಗಲ್ಲ. ಸೊ ದಟ್ ಯು ಕಾಂಟ್ ಕಂಪ್ಲೀಟ್ಲಿ ಲೀವ್. ಸೊ ಪ್ರಿವೆನ್ಷನ್ ಅದೇ ಇವಾಗ ಹೇಳಿದ್ನಲ್ಲ, ಫುಡ್ಸ್, ರೆಸ್ಟೋರೆಂಟ್ ಮತ್ತು ಬೇಕ್ಡ್ ಫುಡ್ ಮತ್ತು ಇದು ಮೀಟು ಮತ್ತು ಆಲ್ಕೋಹಾಲ್, ಸ್ಯಾಂಡ್ವಿಚಸ್, ಶುಗರ್ ಬೆವರೇಜಸ್, ಬ್ರೆಡ್, ಕ್ಯಾಂಡ್ ಸಾಲ್ಟಿ ಸ್ನ್ಯಾಕ್ಸ್, ಸಾಸ್, ಇದೆಲ್ಲ ದೀಸ್ ಆರ್ ಆಲ್ ದಿ ಲಿಸ್ಟ್ ಆಫ್ ಫುಡ್ಸ್ ವಿಚ್ ಯು ಹ್ಯಾವ್ ಟು ಅವಾಯ್ಡ್. ಗಾದೆ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಸೊ ನೀರು ಜಾಸ್ತಿ ಕುಡಿದ್ರೆ ಒಳ್ಳೆಯದು ಹೈಪರ್ ಟೆನ್ಷನ್ಗೆ. ಸೊ ಹೌ ಸೋಡಿಯಂ ಅಫೆಕ್ಟ್ಸ್ ಬ್ಲಡ್ ಪ್ರೆಷರ್. ಯುವರ್ ಬಾಡಿ ರೆಸ್ಪಾನ್ಸ್ ಟು ಎಕ್ಸೆಸ್ ಸೋಡಿಯಂ ಬೈ ಹೋಲ್ಡಿಂಗ್ ಆನ್ ಟು ವಾಟರ್ ಟು ಡೈಲ್ಯೂಟ್ ದಿ ಸೋಡಿಯಂ. ಉಪ್ಪು ಜಾಸ್ತಿ ತಿಂದಾಗ ಯು ನೀಡ್ ಮೋರ್ ಆಫ್ ವಾಟರ್ ಟು ಡೈಲ್ಯೂಟ್ ಇಟ್. ಸೊ ಆವಾಗ ಆ್ಯಸ್ ಎ ರಿಸಲ್ಟ್ ದ ಅಮೌಂಟ್ ಆಫ್ ಫ್ಲೂಯಿಡ್ ವಿದಿನ್ ಯುವರ್ ಬ್ಲಡ್ ವೆಸಲ್ಸ್ ಇನ್ಕ್ರೀಸಸ್. ಸೊ ವೆನ್ ದ ಸಾಲ್ಟ್, excessive salt reaches the blood vessels, it needs more water. ಆವಾಗ ಅದೇನಾಗುತ್ತೆ, ಜಾಸ್ತಿ ವಾಟರ್, ದ ವಾಟರ್ ಲೆವೆಲ್ ಇನ್ ದ ಬ್ಲಡ್ ವೆಸಲ್ಸ್ ಇನ್ಕ್ರೀಸಸ್. ಸೊ ದಟ್ ರೈಸಸ್ ದಿ ಪ್ರೆಷರ್, ಡೈಲ್ಯೂಟ್ ಆಗಿಬಿಡುತ್ತೆ inside your blood vessels and makes the heart work harder. When the amount of blood and water increases in the blood vessels, the heart has to pump more blood. ಆವಾಗ ಇಟ್ ನೀಡ್ಸ್, ನಿಮಗೆ ಹಂಗೆ ಅಲ್ವಾ, ಜಾಸ್ತಿ ವೆಯ್ಟ್ ಜಾಸ್ತಿ ಆದಾಗ ವೆನ್ ಯು ವಾಂಟ್ ಟು ಪುಷ್ ಇಟ್ ಯು ಹ್ಯಾವ್ ಟು ಎಕ್ಸರ್ಟ್ ಮೋರ್ ಪ್ರೆಷರ್. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಸೊ ಎಕ್ಸಸ್ ಸೋಡಿಯಂ ಎಸೆನ್ಷಿಯಲಿ ಕೌಂಟರಾಕ್ಟ್ಸ್ ದಿ ಬೆನಿಫಿಟ್ಸ್ ಆಫ್ 2 types ಆಫ್ ಮೆಡಿಕೇಷನ್ಸ್, ನೇಮ್ಲಿ ಡೈರೋಟಿಕ್ಸ್ ಆ್ಯಂಡ್ ವಾಸೋಡೈಲೇಟ್. ಆವಾಗ ಜಾಸ್ತಿ ಮೆಡಿಸಿನ್ ತೊಗೋಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ಇಫ್ ಯು ಲಿಮಿಟ್ ಸಾಲ್ಟ್ ಇಂಟೇಕ್, ಆವಾಗ ದಿಸ್ ಹಾರ್ಟ್ ಕ್ಯಾನ್ ವರ್ಕ್ ಬೆಟರ್.
ಸೊ ಡೈಯೂರೆಟಿಕ್ಸ್ ಹೆಲ್ಪ್ ಫ್ಲಶ್ ಎಕ್ಸೆಸಿವ್ ಫ್ಲೂಯಿಡ್ ಸೋಡಿಯಂ ಫ್ರಮ್ ದ ಬಾಡಿ, ವೈಲ್ ವ್ಯಾಸೋಡೈಲೇಟರ್ಸ್ ರಿಲ್ಯಾಕ್ಸ್. ವ್ಯಾಸೋಡೈಲೇಟರ್ಸ್ ಅದಕ್ಕೆ ಕೊಡೋದು ಡ್ಯೂರಿಂಗ್ ಬ್ಲಡ್ ಪ್ರೆಷರ್. ಇಟ್ ಇನ್ಕ್ರೀಸಸ್ ದಿ ಡಯಾಮೀಟರ್. ಸ್ವಲ್ಪ ಡೈಲೇಟ್ ಮಾಡಿದಾಗ ಮೋರ್ ಫ್ಲೂಯಿಡ್ ಕ್ಯಾನ್ ಗೋ ಥ್ರೂ. ಸೊ ಹೈ ಸೋಡಿಯಂ ಡಯಟ್ ಅಂದರೆ ಇಟ್ ರಿಟೈನ್ಸ್ ಅಡಿಷನಲ್ ಫ್ಲೂಯಿಡ್ and refill your relaxed arteries. So relaxation ಜಾಗ ಕೊಡಲ್ಲ if you take more sodium. So hypertension is considered as a psychosomatic condition because it destroys the ಮಾನಸಿಕ ಭಾವಾಸ್. ಒಂದ್ಸಲ ಹೈಪರ್ಟೆನ್ಷನ್ ಬಂತು ಅಂದ ತಕ್ಷಣ ನಾವು ವಿ ವಿಲ್ ಪ್ಯಾನಿಕ್. ಸೊ ದಟ್ ಈಸ್ ರಜಸ್ ಅಂಡ್ ತಮೋಭಾವ. ಸೊ ದೀಸ್ ಆರ್ ದಿ ಮನೋದೋಷಾಸ್, ರಜೋಭಾವ ಆ್ಯಂಡ್ ತಮೋಭಾವ. So that also increases the blood pressure. So rajas pravartaka, it starts and stimulates overactivity of the mind. ಅದಕ್ಕೆ ರಜೋ ಗುಣ ಇರೋ ಆಹಾರ ಯು ಹ್ಯಾವ್ ಟು ಲಿಮಿಟ್. ರಜ ಗುಣ ಇರೋ ಆಹಾರ ಜಾಸ್ತಿ ತೊಗೊಂಡ್ರೆ the blood has to circulate, I mean the function more. So ತಮೋ ಗುಣ ಅಂದರೆ ತುಂಬ ಕಮ್ಮಿ. So it restricts the activities, causes dullness and stagnation. ಅದಕ್ಕೆ ಸಾತ್ವಿಕ ಆಹಾರ ಜಾಸ್ತಿ ತೊಗೋಬೇಕು. ವಿಷಿಯೇಟೆಡ್ ಮನೋದೋಷಾಸ್, ಭ್ರಮ, ತಂದ್ರ ಇದೆಲ್ಲ ಇರುತ್ತೆ. ಸಿ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ಇನ್ ಹೈಪರ್ ಟೆನ್ಷನ್. ಮನೋದೋಷಾಸ್ ವಿಷಿಯೇಟ್ ಆದರೆ ದಿಸ್ ಭ್ರಮೆ ತಲೆ ಚಕ್ಕರ್ ಬರೋದು, ವರ್ಟಿಗೋ, ತಂದ್ರ ಡ್ರೌಸಿನೆಸ್, ತಮೋದರ್ಶನ ಕಣ್ಣು ಮಂಜ, ಸೊ ಡಿಮ್ಡ್ ವಿಷನ್, ಸೈಕಲಾಜಿಕಲ್ ಸ್ಟ್ರೆಸ್, ಆಂಗ್ಸೈಟಿ, ವರಿ, ಆ್ಯಂಗರ್, ಫಿಯರ್ ಇದೆಲ್ಲ ದೀಸ್ ಆರ್ ಆಲ್ ದಿ ಸಿಂಪ್ಟಮ್ಸ್. ಮಾನಸಿಕ ಭಾವ ಏನು ಚಿಂತಾ, ಶೋಕ, ಭಯ, ಕ್ರೋಧ. ಅಯ್ಯಪ್ಪ ಹೆಂಗೆ ಆಡ್ತಿದ್ದಾರಪ್ಪ ಇವರು ಅಂತ ಅಂದ್ಕೊಳ್ತೀವಿ. ದಟ್ ಈಸ್ ನಾಟ್ ದೇರ್ ಫಾಲ್ಟ್. ದಟ್ ಈಸ್ ದ ಡಿಸೀಸ್ ಇನ್ಸೈಡ್ ವಿಚ್ ಈಸ್ ಮೇಕಿಂಗ್ ದೆಮ್ ಆ್ಯಕ್ಟ್ ಲೈಕ್ ದಟ್. ದೀಸ್ ಮೆಂಟಲ್ ಡಿಸ್ಟರ್ಬೆನ್ಸಸ್ ಕಾಂಟ್ರಿಬ್ಯೂಟ್ ಐಡಿಯೋಪಥಿಕಲ್ಲಿ. ಸೊ ಇದು ಅಲ್ಲಿ ಗೋ ಫಾಸ್ಟ್ ಅಷ್ಟೇ. ಇದು ಹೇಗೆ ಮತ್ತೆ ರಿಪೀಟೆಡ್ ಆಗುತ್ತೆ. ಎಸೆನ್ಷಿಯಲ್ ಇಡಿಯೋಪಥಿಕ್ ಅಂದರೆ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಕಾರ್ಡಿಂಗ್ ಟು ಇಟ್ ಹ್ಯಾಸ್ ಗಾಟ್ ಇಟಿಯಲಾಜಿಕಲ್ ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ನಾವು ಮೆಡಿಸಿನ್ನಿಂದ ಈ ಥರ ಬಂದಿರೋದಕ್ಕೆ ಇಡಿಯೋಪಥಿಕ್ ಅಂತ ಹೇಳ್ತಾರೆ. ಮತ್ತು ಮೆಜಾರಿಟಿ ಇಡಿಯೋಪಥಿಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಫ್ರೇಮ್ ಇದೆ ಅಷ್ಟೇ. ಏನಿಲ್ಲ ತ್ರಿದೋಷಜ ವಿಕಾರಸ್. ಇಡಿಯೋಪಥಿಕ್ ಅಂದರೆ ಯು ಕ್ಯಾಂಟ್ ರೀಸನ್ ಇಟ್ ಔಟ್ ಅಂತ, ಕಾಸ್ ಗೊತ್ತಿರಲ್ಲ. ಸೊ ದಟ್ ಈಸ್ ಕಾಲ್ಡ್ ಎಸೆನ್ಷಿಯಲ್ ಹೈಪರ್ ಟೆನ್ಷನ್. ನೀವೆಲ್ಲ ಲೈಫ್ ಸ್ಟೈಲ್ ಚೆನ್ನಾಗೇ ಇರುತ್ತೆ ಬಟ್ ಸ್ಟಿಲ್ ಯು ಆರ್ ಹೈಪರ್ಟೆನ್ಸಿವ್. ಏನಕ್ಕೆ ದಟ್ ಈಸ್ ಇಡಿಯೋಪಥಿ, ಯು ಕ್ಯಾಂಟ್ ರೀಸನ್ ಇಟ್ ಔಟ್. ಸೊ ಸಮ್ ಆಫ್ ದಿ ಡ್ರಗ್ಸ್ ಅಕಾರ್ಡಿಂಗ್ ಟು ಆಯುರ್ವೇದ, ಸರ್ಪಗಂಧ ವಿಚ್ ಈಸ್ ವೆರಿ ಗುಡ್. ಈವನ್ ಅಲೋಪತ್ಸ್ ಯೂಸ್ ಸರ್ಪಗಂಧ, ರಿಸರ್ಪಿನ್ ಅಂತಿರುತ್ತೆ. ದಟ್ ಈಸ್ ದಿ ಎಕ್ಸ್ಟ್ರಾಕ್ಟ್ ವಿಚ್ ಈಸ್ ಟೇಕನ್ ಔಟ್ ಆಫ್ ಇಟ್ ಆ್ಯಂಡ್ ದೇ ಪ್ರಿಪೇರ್ ಮೆಡಿಸಿನ್ಸ್ ವಿತ್ ರೆಸರ್ಪಿನ್. ಅದು ಇಟ್ ಈಸ್ ವೆರಿ ಗುಡ್ ಇನ್ ಹೈಪರ್ ಟೆನ್ಷನ್. ಬ್ರಾಹ್ಮಿ, ಜಟಾಮಾಂಸಿ, ದೀಸ್ ಆರ್ ಆಲ್ ದಿ ಡ್ರಗ್ಸ್. ಶಂಖಪುಷ್ಪಿ, ಹಿಪ್ಪಲಿ ಮತ್ತು ಸಮ್ ಆಫ್ ದಿ ನ್ಯಾಚುರಲ್ ಅದೇ ಇದೆಲ್ಲ ಡ್ರಗ್ಸ್ ಕೊಟ್ಟಿದ್ದಾರೆ. ಅಶ್ವಗಂಧ, ಅಜ್ವಾಯಿನ್, ಅರ್ಜುನ, ಹನಿ, ದೀಸ್ ಆರ್ ಆಲ್ ದಿ. ತ್ರಿಫಲ ಈಸ್ ಆಲ್ಸೋ ವೆರಿ ಗುಡ್. ಅಳಲೆಕಾಯಿ, ತಾರೆಕಾಯಿ, ನೆಲ್ಲಿಕಾಯಿ, ಆಲ್ ದೀಸ್ ಯು ಗೆಟ್ ಇನ್ ಗ್ರಂಥಿಗೆ ಅಂಗಡಿ. ಗೆಟ್ ಇಟ್ ಪೌಂಡೆಡ್, ಮೇಕ್ ಇಟ್ ಇಂಟು ಎ ಪೌಡರ್ ಆ್ಯಂಡ್ ಟೇಕ್ ಡೈಲಿ ಇನ್ ದ ನೈಟ್ 1 spoon ವಿತ್ ಹಾಟ್ ವಾಟರ್ ಸಾಕು. ಇಟ್ ಕ್ಲಿಯರ್ಸ್ ಯುವರ್ ಕಾನ್ಸ್ಟಿಪೇಷನ್, ಕ್ಲಿಯರ್ಸ್ ಯುವರ್ ಹೈ BP. If somebody is there, you ask them to take regularly. It is very good. Triphala. Drugs which have been proved to have antihypertensive: celery, that is somp, ಅಜ್ವಾಯಿನ್, ಇದು ಕರ್ಪೂರವಲ್ಲಿ, ನನಗೂ ಗೊತ್ತಾಗಲಿಲ್ಲ ಯಾವುದು ಅಂತ. ಮತ್ತು ಕ್ಯಾರೆಟ್, ಫ್ಲ್ಯಾಕ್ಸ್ ಸೀಡ್ಸ್, ಡ್ರಮ್ಸ್ಟಿಕ್ ಈಸ್ ವೆರಿ ಗುಡ್. ಶಿಗ್ರು, ಅದು ಮೋದಿ ಪರಾಠ ಅಂತ ಮಾಡ್ತಾ ಬೇಯಿಸ್ಬಿಟ್ಟು ಯು ಹ್ಯಾವ್ ಟು ಟೇಕ್ ದ ಜ್ಯೂಸ್ ಔಟ್ ಆಫ್ ಇಟ್, ಮೇಕ್ ರೋಟೀಸ್. ಆ ಜ್ಯೂಸಲ್ಲಿ ಕಲಿಸ್ಬಿಟ್ಟು ರೋಟಿ, ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ಶಿಗ್ರು ಲೀವ್ಸ್ ಆರ್ ಆಲ್ಸೋ ಗುಡ್, ಈವನ್ ಫಾರ್ ಚಿಲ್ಡ್ರನ್, ವೆರಿ ಗುಡ್ ಫಾರ್ ಹೆಲ್ತ್. ಮತ್ತು ತುಳಸಿ, ಭೂಮಿ ಆಮ್ಲಕ್ಕಿ, ಸ್ಮಾಲ್, ಆಮೇಲೆ ನೆಲ್ಲಿಕಾಯಿ, ಸಣ್ಣ ಗೂಸ್ಬೆರೀಸ್ ಬರುತ್ತೆ. ಪೊಮೊಗ್ರನೇಟ್, ರ್ಯಾಡಿಶ್, ಮೂಲಂಗಿ, ಎಳ್ಳು, ತಿಲ, ಮತ್ತು ವೀಟ್ ಬ್ರ್ಯಾನ್, ಗೋಧಿ ಹೊಟ್ಟು,
ವೈಟೆಕ್ಸ್, ಬ್ಲ್ಯಾಕ್ ಪ್ಲಮ್, ಜಿಂಜರ್, ಇದಿಷ್ಟು ದೇ ಆರ್ ವೆರಿ ಗುಡ್ ಫಾರ್ ಹೈಪರ್ಟೆನ್ಷನ್. ಬೆನಿಫಿಷಿಯಲ್ ಫುಡ್ಸ್ ಅಂದರೆ ಇದೆ, ವಾಟ್ ಶುಡ್ ಬಿ ಅವಾಯ್ಡೆಡ್, ಕೆಫೀನ್, ಕಾಫಿ ಕಮ್ಮಿ ಮಾಡಬೇಕು, ಗ್ರೀನ್ ಟೀ, ಎಸ್, ವೈಟಮಿನ್ ಡಿ ಇರೋವಂಥ ಫುಡ್ಸ್, ದಟ್ ಈಸ್ ಸನ್ಲೈಟ್. ವೈಟಮಿನ್ ಡಿ ನಮಗೆ ಅಂದರೆ ನಾಟ್ ಫೌಂಡ್ ಇನ್ ಆ್ಯಕ್ಚುಲಿ ಫುಡ್ಸ್. ಸನ್ಲೈಟ್ ಈಸ್ ದಿ ಬೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಡಿ. ಸೊ ಗೆಟಿಂಗ್ ಎಕ್ಸ್ಪೋಸ್ ಟು ಮಾರ್ನಿಂಗ್ ಸನ್ಲೈಟ್ ಈಸ್ ವೆರಿ ಗುಡ್. ಫೋರ್ಟಿಫೈಡ್ ಮಿಲ್ಕ್, ಕಾಡ್ ಲಿವರ್ ಆಯಿಲ್, ಮತ್ತು ಬನಾನಾಸ್, ಬೇಕ್ಡ್ ಪೊಟೆಟೋಸ್, ಆರೆಂಜ್ ಜ್ಯೂಸ್, ಯೋಗರ್ಟ್, ಅದೆಲ್ಲ ಇಟ್ ಈಸ್ ಗುಡ್ ಫಾರ್ ಫ್ಯಾಟ್ ಕಮ್ಮಿ ಇರಬೇಕು ಅಂಥ ಮೊಸರು. ಕೋಕೋನಟ್ ವಾಟರ್ ಇಸ್ ಗುಡ್. ಮತ್ತು ಹೀಟಿಂಗ್ ವಾಟರ್ ಮೆಲಾನ್, ಡ್ರಿಂಕಿಂಗ್ ಮೆಲನ್ ಜ್ಯೂಸ್, ಎಕ್ಸಸೈಸಸ್, ಜಿಂಜರ್ ಕಾರ್ಡಮಮ್ ಟೀ, ಬ್ರಿಸ್ಕ್ ವಾಕಿಂಗ್, ಜಾಗಿಂಗ್, cycling, yogasana, meditation is very good. Pranayama is also good. Some of the Ayurvedic line of treatments, detoxification anta ಮಾಡ್ತಾರೆ. So that is again I have to tell about Panchakarma. Treatment is also good, and rejuvenation therapies are done. So that is also very good in hypertension. ಸೊ ಇಷ್ಟೆಲ್ಲ ಆದಮೇಲೆ ವರ್ಲ್ಡ್ ಹೈಪರ್ಟೆನ್ಷನ್ ಡೇ ಈಸ್ ಆನ್ 17th May. ಸೊ ರ್ಯಾಂಪೆಂಟ್ಲಿ ಇನ್ಕ್ರೀಸಿಂಗ್ hypertensive patients are increasing in number day by day. ಸುಮ್ಮನೆ ಕೂತಿದ್ರು ಬರ್ತಿದೆ, ಓಡಿದ್ರು ಬರುತ್ತೆ, ನಿಂತರೂ ಬರುತ್ತೆ, ಸಡನ್ಲಿ ಇಟ್ ಇಸ್ ಡಿಟೆಕ್ಟೆಡ್. ಸೊ ಅದಕ್ಕೆ ವಾಟ್ ಆಲ್ ಐ ಟೋಲ್ಡ್ ಇನ್ ದಿ ಬಿಗಿನಿಂಗ್, ಲೈಫ್ ಸ್ಟೈಲ್ ಚೇಂಜಸ್, ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಅದು ಯು ಹ್ಯಾವ್ ಟು ಕಲ್ಟಿವೇಟ್ ಇನ್ ಯುವರ್ ಲೈಫ್. ಇದು ಸುಮ್ಮನೆ ಹ್ಯಾವ್ ಕೋಟೆಡ್ ಫ್ಯೂ ಶ್ಲೋಕಸ್. ಅನನ್ನಾಭಿಲಾಷೋ ಭುಕ್ತಸ್ಯ ಅದೇ ಡೆಫಿನೇಷನ್ ಆಫ್ ಹೆಲ್ತ್, ಹೌ ಟು ಈಟ್, ವಾಟ್ ಟು ಈಟ್ ಅಂತ ಎಲ್ಲ ಹೇಳಿದ್ದಾರೆ ಇದರಲ್ಲಿ. ಸೃಷ್ಟವಿನ್ ಹೆಂಗೆ ಯು ಹ್ಯಾವ್ ಟು ಆಫ್ಟರ್ ದ ಎವ್ಯಾಕ್ಯುಯೇಷನ್ ಆಫ್ ಬೋವೆಲ್ಸ್, ಮತ್ತು ಆಫ್ಟರ್ ಟೇಕಿಂಗ್ ಬಾತ್, ಈ ಥರ ಎಲ್ಲ ಆದಮೇಲೆ ಯು ಹ್ಯಾವ್ ಟು ಟೇಕ್ ಫುಡ್ ವೆನ್ ಯು ಆರ್ ವೆರಿ ಮಚ್ ಹಂಗ್ರಿ, ಮತ್ತು ಯು ಶುಡ್ ಹ್ಯಾವ್ ಗುಡ್ ಸ್ಲೀಪ್. ದ ಡೆಫಿನೇಷನ್ ಆಫ್ ಹೆಲ್ತ್ ಅಷ್ಟೇ ಇದು. ಭಗವದ್ಗೀತೆ, ಸುಶ್ರುತ ಸಂಹಿತ, ಸಮದೋಷ ಸಮಾಗ್ದಿಶ, ಇದು ರೈಟ್ ಫ್ರಮ್ ಮೈ ಫಸ್ಟ್ ಡೆಮಾನ್ಸ್ಟ್ರೇಷನ್ ಲೆಕ್ಚರಿಂದ ಇದನ್ನು ಹೇಳ್ತಾನೇ ಇದ್ದೀನಿ. ಸಮದೋಷ ಸಮಾಗ್ದಿಶ, ದಟ್ ಈಸ್ ದ 3 ದೋಷಸ್ ಈಕ್ವಿಲಿಬ್ರಿಯಮಲ್ಲಿರಬೇಕು. ಅಗೈನ್ ಅಗ್ನಿ, ದ ಜಾಠರ್ ಅಗ್ನಿ ಶುಡ್ ಬಿ ಇನ್ ಈಕ್ವಿಲಿಬ್ರಿಯಮ್. ಸಮಧಾತು, ಆಲ್ ದಿ ಸಪ್ತಧಾತೂಸ್ ಆರ್ ದೇರ್. ಅದು ಸರ್ ಹಿಂದೆ ಒಂದು ಸಲ ಮಾಡಿದ್ದೆ ನಾನು ಅದನ್ನು, ಸಪ್ತಧಾತು. ಸೊ ಅದು ಇಟ್ ಶುಡ್ ಬಿ ಇನ್ ಈಕ್ವಿಲಿಬ್ರಿಯಮ್. ಮಲಕ್ರಿಯಾ, ಎಕ್ಸ್ಕ್ರೀಷನ್, ಯೂರಿನ್, ಫೀಸೀಸ್ ಆ್ಯಂಡ್ ಸ್ವೆಟ್, ಅದು ಈಕ್ವಿಲಿಬ್ರಿಯಮ್. ಆ್ಯಂಡ್ ಫೈನಲಿ ದ ಪ್ರಸನ್ನ ಆತ್ಮೇಂದ್ರಿಯ ಮನ, ದ ಮೈಂಡ್ ಶುಡ್ ಬಿ ರಿಲ್ಯಾಕ್ಸ್ಡ್. ಸೊ ಪ್ರಸನ್ನತಾ ಶುಡ್ ಬಿ ದೇರ್ ಇನ್ ದಿ ಮನಸ್. ಆಲ್ವೇಸ್ ಯು ಹ್ಯಾವ್ ಟು ಬಿ ಹ್ಯಾಪಿ. ಏನಂದರೆ ಟು ಬಿ ದುಃಖ ಪಡೋಕ್ಕೆ ದೇರ್ ಆರ್ ಸೋ ಮೆನಿ ರೀಸನ್ಸ್. ಟು ಬಿ ಹ್ಯಾಪಿ ಯು ಹ್ಯಾವ್ ಟು ಫೈಂಡ್ ರೀಸನ್ಸ್. ಸೊ ಹಾಗೆ ಯು ಹ್ಯಾವ್ ಟು ಕೀಪ್ ಯುವರ್ ಮೈಂಡ್ ಆಲ್ವೇಸ್ ಎಲಿವೇಟೆಡ್. ಸೊ ಅಂಥವ್ರನ್ನ ಯು ಕಾಲ್ ದೆಮ್ ಸ್ವಸ್ಥ, ಹೆಲ್ತಿ ಪರ್ಸನ್. ಸೊ ಅಟ್ಲೀಸ್ಟ್ ಇವತ್ತಿಷ್ಟು ಲೆಕ್ಚರ್ ಕೊಟ್ಟು ಅಟ್ಲೀಸ್ಟ್ ಇಫ್ ಯು ಕ್ಯಾನ್ ಟೇಕ್ 10% ಔಟ್ ಆಫ್ ಇಟ್, ಇಟ್ ಈಸ್ ವೆರಿ ಗುಡ್ ಫಾರ್ ಯು. ತುಂಬ ಆಗದೆ ಇದ್ದರೂ ಅಟ್ಲೀಸ್ಟ್ ಫ್ಯೂ ಯು ಕಲ್ಟಿವೇಟ್ ಇನ್ ಯುವರ್ ಲೈಫ್ ಸ್ಟೈಲ್. ಸೊ ಎವ್ರಿ ಡೇ ವೆನ್ ಯು ಗೆಟ್ ಅಪ್ ಯು ಹ್ಯಾವ್ ಟು ಟೆಲ್ ದಿಸ್ ಆ್ಯಂಡ್ ಗೆಟ್ ಅಪ್. ಐ ಆಮ್ ಹೆಲ್ತಿ, ಐ ಆಮ್ ಅಲೈವ್, ಅಷ್ಟೆ. ಸೊ ಬೈ ದಿಸ್ ಐ ವಿಲ್ ಫಿನಿಶ್ ಮೈ ಲೆಕ್ಚರ್. ಸೊ ಥ್ಯಾಂಕ್ ಯು ಫಾರ್ ಪೇಷಂಟ್ ಲಿಸನಿಂಗ್, ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ಆನ್ ಆಪರ್ಚುನಿಟಿ to share my thoughts and little bit of knowledge.